ವೆಲ್ಕಮ್ ಟು ಗುರುದೇವ್. 2023 ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಎಕನಾಮಿ ಮ್ಯಾಟರ್ ಅಥವಾ ಸಬ್ಜೆಕ್ಟ್ ಅಥವಾ ಎಕನಾಮಿ ಇವೆಂಟ್ಸ್ ಕುರಿತು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಪಾರ್ಟ್ 1 ನೋಡಿ ಆಗಿದೆ. ಈಗ ಪಾರ್ಟ್ 2 ನಲ್ಲಿ ನಾವು ನೋಡ್ತಾ ಹೋಗೋಣ. ಓಕೆ, ಎಸ್ ಆತ್ಮೀಯರೇ, ಆದ್ಯತೆಯ ವಲಯದ ಸಾಲ ನೀಡುವಂತಹ ನಿಯಮಗಳಂತ ನೋಡ್ತಾ ಇದ್ವಿ ರೀಸೆಂಟ್ ಆಗಿ. ಸೊ ಇದು ಸುದ್ದಿ ಒಳಗಿತ್ತು. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಕರಿತೀವಿ. ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್. ಓಕೆ, ಇತ್ತೀಚೆಗೆ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಡಿಯಲ್ಲಿ, ಓಕೆ, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಡಿಯಲ್ಲಿ ಅಂದ್ರೆ ರಿಡ್ ಫಂಡ್ ಅಂತ ಹೇಳ್ತೀವಿ, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಸೊ ಈ ನಿಧಿ ಅಡಿಯಲ್ಲಿ, ಸೊ ಇಲ್ಲಿದೆ ರಿಡ್ ಅಡಿಯಲ್ಲಿ ಬ್ಯಾಂಕುಗಳು ಮಾಡಿದಂತಹ ಠೇವಣಿಗಳನ್ನ ರೈಟ್ ಅನುಮತಿಸಲಿಕ್ಕೆ ಈ ಒಂದು ಸಾಲ ನೀಡುವಂತಹ ಅಂದ್ರೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಸಾಲ ನೀಡುವಂತಹ ಯೋಜನೆಯನ್ನ ಸರ್ಕಾರ ಪುನರ್ರಚನೆ ಮಾಡಲಿಕ್ಕೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಕೆಲವು ನಿಯಮಗಳನ್ನ ಮಾಡಿದೆ. ಓಕೆ, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿ ಅಂತ ಒಂದು ನಿಧಿ ಇರುತ್ತೆ. ಆ ನಿಧಿ ಅಡಿಯಲ್ಲಿ ಬ್ಯಾಂಕುಗಳು ಹೇಗೆ ಸಾಲ ಕೊಡಬೇಕು, ಎಷ್ಟು ಮಟ್ಟಿಗೆ ಕೊಡಬೇಕು ಅನ್ನೋದನ್ನ ಸರ್ಕಾರ ನಿರ್ಧಾರ ಮಾಡೋಕ್ಕೋಸ್ಕರ ಇತ್ತೀಚೆಗೆ ಕೆಲವೊಂದಿಷ್ಟು ನಿಯಮಗಳನ್ನ ಮಾಡಿದೆ. ಈ ಒಂದು ನಿಧಿ ಏನಿರುತ್ತೆ ರೀಡ್ ಫಂಡ್ ಅಂತ ಹೇಳ್ತೀವಿ. ಓಕೆ, ರೀಡ್. ಸೊ ಈ ರೀಡ್ ಫಂಡ್ ನಾವು ಏನಪ್ಪಾ ಅಂತಂದ್ರೆ ನಿಧಿಯನ್ನ PSL ಅಂದ್ರೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಡಿಯಲ್ಲಿ ಸಾಲ ಕೊಡಲಿಕ್ಕೆ ನಾವು ಬಳಸ್ಕೊಳ್ತೀವಿ. ಓಕೆ, ನಬಾರ್ಡ್ ಅಡಿಯಲ್ಲಿ ಇದು ಬರುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ. ಹಾಗಿದ್ರೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್, ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಒಳಗಡೆಗೆ ನಾವು ಯಾವ್ದಕ್ಕೆ ಸಾಲ ಕೊಡ್ತೀವಿ ಸರ್, ಯಾವ್ಯಾವ್ದು ಆದ್ಯತೆ ವಲಯ ಅಂತ ನೋಡೋದಾದ್ರೆ ಕೃಷಿ, ಅಗ್ರಿಕಲ್ಚರ್ ಇದೆ. ಓಕೆ, ಮತ್ತು ಕೃಷಿ ಅವಲಂಬಿತ ವಲಯಗಳು. ನಮಗೆ ಪ್ರಶ್ನೆ ಕೇಳುವಂಥದ್ದು ಇಷ್ಟೇ, ಸರ್ಕಾರ ಈ ಒಂದು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಧಿಗೆ ಸಂಬಂಧಪಟ್ಟಂತೆ PSL ಅಂದ್ರೆ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಆ ಒಂದು ವಿಚಾರದ ಆಧಾರದ ಮೇಲೆ ನಿಯಮಗಳ ಮಾಡಿದೇನೆ ಏನು ಕೇಳೋದಿಲ್ಲ. ಬದಲಾಗಿ ಆದ್ಯತಾ ವಲಯಗಳು ಅಂತಂದ್ರೆ ಯಾವುದು, ಆದ್ಯತೆಯ ವಲಯಗಳು, ಪ್ರಯಾರಿಟಿ ಸೆಕ್ಟರ್ ಅಂದ್ರೆ ಯಾವುದು, ಅದ್ರ ಬಗ್ಗೆ ನಾವು ತಿಳ್ಕೋಬೇಕು. ಪ್ರಶ್ನೆ ಕೇಳೋದು ಅದನ್ನೇ. ಓಕೆ, ಹಾಗಾಗಿ ಒಂದನೇದು ನೋಡೋದಾದ್ರೆ ಕೃಷಿ ಮತ್ತು ಕೃಷಿ ಅವಲಂಬಿತ ಚಟುವಟಿಕೆಗಳು, ನಂತರ ಸಣ್ಣ ಕೈಗಾರಿಕೆಗಳು, ಓಕೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ನಂತರ ಸಣ್ಣ ವ್ಯವಹಾರ ಸ್ಮಾಲ್ ಬಿಸಿನೆಸ್ ಅಂಡ್ ಸರ್ವಿಸ್ ಎಂಟರ್ಪ್ರೈಸಸ್ ಅಂತ ನೋಡ್ತಾ ಹೋಗ್ತೀವಿ. ನಂತರ ಮೈಕ್ರೋ ಕ್ರೆಡಿಟ್, ನಂತರ ಎಜುಕೇಶನ್ ಲೋನ್. ಗೊತ್ತಿರಲಿ ಬಹಳ ಕೇರ್ಫುಲ್ ಆಗಿ, ಎಜುಕೇಶನ್ ಲೋನ್ ಕೂಡ ಇದು ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಒಳಗೆ ಬರುತ್ತೆ. ಓಕೆ, ಹೌಸಿಂಗ್ ಲೋನ್ಸ್, ನಂತರ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್, ಇದೆಲ್ಲವೂ ಕೂಡ ನಮಗೆ ಏನಪ್ಪಾ ಅಂತಂದ್ರೆ ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಒಳಗೆ ಬರುತ್ತೆ. ಪ್ರಶ್ನೆಗಳನ್ನ KPCC ಗ್ರೇಡ್ ಆಗಿರ್ಬೋದು ಅಥವಾ ನಾಳೆ PSI ದಂತಹ ಪರೀಕ್ಷೆಗಳೆಲ್ಲ ಆಗ್ಬೋದು, ಕ್ವಶನ್ ಪೇಪರ್ನ ಒಂದಷ್ಟು ಟಪ್ ಮಾಡಬೇಕಾದ್ರೆ ಈ ರೀತಿಯ ಟ್ರೆಂಡಿ ಕ್ವಶನ್ಸ್ ಅನ್ನು ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಹಾಗಿದ್ರೆ ಏನಿದು PSL, ಓಕೆ, ಇದಕ್ಕೇನು ಮಾನದಂಡ ಏನಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗೋರಿ. ಓಕೆ, ಆದ್ಮೇಲೆ PSL ಗಳ ಮಾನದಂಡಗಳು ಏನೇನು, ಹಾಗಾದ್ರೆ ಈ ಆದ್ಯತೆ ವಲಯಕ್ಕೆ ಸಂಬಂಧಪಟ್ಟಂತೆ ಸಾಲ ಕೊಡಬೇಕಾದ್ರೆ ಏನೇನು ಕ್ರೈಟೇರಿಯಾ ಇದೆ, ಓಕೆ, ಅವುಗಳನ್ನು ನೋಡ್ತಾ ಹೋಗೋಣ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಒಂದು ನಿಯಮಾವಳಿಗಳ ಪ್ರಕಾರ ಬ್ಯಾಂಕುಗಳು ಏನ್ ಮಾಡ್ಬೇಕಂತ ಹೇಳಿದ್ರೆ ತಮ್ಮಲ್ಲಿರುವಂತ ಒಂದು ನಿವ್ವಳ ಬ್ಯಾಂಕ್ ಕ್ರೆಡಿಟ್ ಅಂದ್ರೆ ಸಾಲದ ಒಂದು ರೂಪಕ್ಕೆ ಅಥವಾ ಅವ್ರ ಹತ್ರ ಇರುವಂತ ಸಾಲ ಕೊಡುವಂತ ಒಂದು ಹಣಕ್ಕೆ ಅವ್ರು ಏನ್ ಮಾಡ್ಬೇಕಂತಂದ್ರೆ RBI ಹೇಳಿದಷ್ಟನ್ನ ಅವರು ನಿಯೋಜನೆ ಮಾಡ್ಕೋಬೇಕು. ರೀಸೆಂಟ್ ಆಗಿ 40% ಅನ್ನು ಆದ್ಯತೆ ವಲಯಕ್ಕೆ ಕೊಡಬೇಕಂತ RBI ಏನ್ ಮಾಡಿದೆ ಅಂತಂದ್ರೆ ತನ್ನ ಗೈಡ್ ಲೈನ್ಸ್ ಅಲ್ಲಿ ಹೊರಡಿಸಿದೆ. ಆದ್ಯತೆ ವಲಯ ಅಂದ್ರೆ ಯಾವ್ಯಾವುದು ಅಂತ ಈಗಾಗಲೇ ನಾವು ನೋಡಿ ಆಗಿದೆ. ಸೊ ಆ ಆದ್ಯತೆ ವಲಯಕ್ಕೆ ಬ್ಯಾಂಕಿನವರು RBI ಗೈಡ್ಲೈನ್ಸ್ ಪ್ರಕಾರ 40% ಕೊಡಬೇಕು ಅಂತಿದೆ. 40%. ಹಾಗಿದ್ರೆ ಅವು ಯಾವ್ಯಾವನ್ನೋದನ್ನ ನಾವು ಈಗಾಗಲೇ ನೋಡಿ ಆಗಿದೆ, ಮತ್ತೊಂದ್ಸಲ ಹೇಳೋದೇನು ಬೇಡ, ನಿಮಗೆಲ್ಲ ಗೊತ್ತಿದೆ. ಕೃಷಿ ಅವಲಂಬಿತ ಘಟಕಗಳು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ರಫ್ತಿಗೆ ಸಂಬಂಧಪಟ್ಟಂತೆ ಇತ್ಯಾದಿಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಸೊ ಆದ್ಮೇಲೆ ಒಂದು ಮುಖ್ಯವಾದ ವಿಚಾರ ಈಗಾಗಲೇ ಹೇಳಿದ್ರು ಕೂಡ ಮತ್ತೊಂದ್ಸಲ ಹೇಳ್ತೀನಿ. ರೀಡ್ ಅಂದ್ರೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅನ್ನುವಂತ ಇದೊಂದು ನಿಧಿ ಏನಿರುತ್ತೆ. ಓಕೆ, ಇಲ್ಲಿ ಪ್ರಸ್ತುತ ಬ್ಯಾಂಕುಗಳು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಮಾಡುವಂತ ಠೇವಣಿಗಳನ್ನ, ಓಕೆ, ಆ ಠೇವಣಿಯಲ್ಲಿ ಏನು ಹಣ ಇರುತ್ತೆ ಅದರಿಂದ ಏನಪ್ಪಾ ಅಂತಂದ್ರೆ ಬ್ಯಾಂಕ್ಗಳು ಸಾಲವನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಒಂದಷ್ಟು ಹಣ ಏನಿರುತ್ತೆ ಈ ರಿಡಿಫ್ ಅಥವಾ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅದರಿಂದ ಬರುತ್ತೆ. ಸೊ ಆ ಹಣವನ್ನು ಕೂಡ ತಾವು ತೊಡಗಿಸ್ಕೊಂಡು ಅದರಿಂದ ಪ್ರಯಾರಿಟಿ ಸೆಕ್ಟರ್ಗೆ, ಓಕೆ, ಆದ್ಯತೆ ವಲಯಕ್ಕೆ ಸಾಲ ಕೊಡಬೇಕನ್ನುವಂಥದ್ದನ್ನ RBI
ಗೈಡ್ಲೈನ್ಸ್ ಅಲ್ಲಿ ತಿಳಿಸಿರುವಂಥದ್ದನ್ನು ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇಷ್ಟಿಷ್ಟೇ ವಿಷಯಗಳನ್ನು, ಕೆಲವು ವಿಚಾರಗಳ ಬಗ್ಗೆ ನಾವು ಹೆಚ್ಚಿಗೆ ನೋಡೋದು ಬೇಡ. ಓಕೆ, ಎಸ್. ಹಾಗಿದ್ರೆ ಇಲ್ಲಿ ಪ್ರಯಾರಿಟಿ ಸೆಕ್ಟರ್ ಒಳಗಡೆಗೆ ನಾವು ಪ್ರಾರಂಭ ಕೆಲವೊಂದಿಷ್ಟು ನೋಡಿದ್ವಿ. ಕೃಷಿ ಅವಲಂಬಿತ ಘಟಕಗಳು, ಓಕೆ, ಸಣ್ಣ ಕೈಗಾರಿಕೆಗಳು, ನಂತರ ಸೇವಾ ಉದ್ಯಮಗಳು, ಓಕೆ, ಎಜುಕೇಶನ್ ಲೋನ್, ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಸಾಲ ಆಗಿರ್ಬೋದು, ಇತ್ಯಾದಿ ಇತ್ಯಾದಿ. ಆದರೆ ಇದು ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂದ್ರೆ, ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಒಳಗಡೆಗೆ ಮತ್ತೊಂದು ವಿಚಾರ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ. ಓಕೆ, ದುರ್ಬಲ ವರ್ಗದವರಿಗೆ ಅನ್ನುವಂಥ ಒಂದು ವಿಚಾರ. ಈ ದುರ್ಬಲ ವರ್ಗದವರಿಗೆ ಪ್ರಯಾರಿಟಿ ಸೆಕ್ಟರ್ ಒಳಗಡೆಗೆ ನಾವು ಕೂಡ ಲೆಂಡ್ ಮಾಡ್ತೀವಿ, ಅಂದ್ರೆ ಸಾಲ ಕೊಡ್ತೀವಿ. ಯಾವ್ಯಾವ್ದಿದೆ ಅಲ್ಲಿ, ಅವ್ರಿಗೆ ಯಾಕೆ ಕೊಡ್ತೀವಿ? ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್. ಓಕೆ, ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ಗೆ ನಾವು ಅದನ್ನು ಕೊಡ್ತಾ ಹೋಗ್ತೀವಿ. ಅಲ್ಲಿ ವಿಲೇಜ್ ಲೆವೆಲ್ ಒಳಗಡೆ ಕಾಟೇಜ್ ಇಂಡಸ್ಟ್ರೀಸ್ ಅಂದ್ರೆ ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋಕ್ಕೋಸ್ಕರ. ಓಕೆ, ದೆನ್ ಅದಾದ ನಂತರ NRM, ಓಕೆ, NRLM ಅನ್ನುವಂಥ ಒಂದು ಯೋಜನೆ ಅಡಿನಲ್ಲಿ ನಾವು ಏನಪ್ಪಾ ಅಂದ್ರೆ ಇಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಈ ಒಂದು ವರ್ಗದವರಿಗೆ ಹಣಕಾಸನ್ನು ಕೊಡ್ತೀವಿ. ಓಕೆ, NRLM, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಹೇಳ್ತೀವಿ. ಓಕೆ, ಎಸ್, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ನಾವು ಹಣವನ್ನು ಕೊಡ್ತಾ ಹೋಗ್ತೀವಿ. ಇದು ಕೂಡ ಇಲ್ಲಿ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಒಳಗೆ ಬರುತ್ತೆ. ತದನಂತರ ಡಿಫರೆನ್ಷಿಯಲ್ ರೇಟ್ ಆಫ್ ಇಂಟ್ರೆಸ್ಟ್, ಸೊ ಇದನ್ನು ಬೇಕಾಗಿಲ್ಲ, ಬೇಡ, ಅದನ್ನು ಬಿಟ್ಬಿಡಿ. ಸೊ ಅದಾದ ನಂತರ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ, ರೀಸೆಂಟ್ ಆಗಿ ಯಾವುದೋ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಓಕೆ, SJSRY, ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಅನ್ನುವಂಥ ಯೋಜನೆಗೂ ಕೂಡ ನಾವು ಈ ಒಂದು PSL ಒಳಗೆ ತರ್ತೀವಿ. ತದನಂತರ ಬಹುಮುಖ್ಯವಾಗಿ ಅಂತ ಹೇಳಿದ್ರೆ ಇಲ್ಲಿ ಸ್ಕೀಮ್ ಫಾರ್ ರಿಹ್ಯಾಬಿಲೇಷನ್, ಓಕೆ, ಆಫ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್. ಸೊ ಅವ್ರನ್ನೂ ಕೂಡ ಇಲ್ಲಿ ವೀಕರ್ ಸೆಕ್ಷನ್ ಒಳಗೆ ತೊಗೊಂಬರ್ತೀವಿ. ಓಕೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಹೇಳ್ತೀವಿ, SHG, ಓಕೆ, ಸ್ವಸಹಾಯ ಗುಂಪುಗಳು, ಅವ್ರನ್ನೂ ಕೂಡ ಇಲ್ಲಿ ತೊಗೊಬರ್ತೀವಿ. ತದನಂತರ ಇಲ್ಲಿ ಡಿಸ್ಟ್ರೆಸ್ಡ್ ಫಾರ್ಮರ್ಸ್, ಓಕೆ, ದೆನ್ ನಾನ್ ಇನ್ಸ್ಟಿಟ್ಯೂಷನಲ್ ಲೆಂಡರ್ಸ್, ಇಬ್ಬರಿಗೂ ಕೂಡ ನಾವಿಲ್ಲಿ ಪ್ರಯಾರಿಟಿ ಸೆಕ್ಟರ್ ಲೆಂಡರ್ ಒಳಗೆ ತೊಗೊಂಬರ್ತೀವಿ. ಸೊ ಹೀಗೆ ಅದಾದ ನಂತರ ಡಿಸ್ಟ್ರೆಸ್ಡ್ ಪರ್ಸನ್ಸ್ ಅಂತ ಹೇಳ್ತೀವಿ. ಓಕೆ, ಅವರಿಗೂ ಅದರ್ ದೆನ್ ಫಾರ್ಮರ್ಸ್, ಸೊ ಇಲ್ಲಿ ಡಿಸ್ಟ್ರೆಸ್ಡ್ ಪರ್ಸನ್ಸ್ ಅವರಿಗೂ ಕೂಡ ಸಾಲ ಕೊಡೋ ಪ್ರಯತ್ನ ಮಾಡ್ತೀವಿ. ಇಂಡಿವಿಜುವಲ್ ವುಮೆನ್, ವೈಯಕ್ತಿಕವಾಗಿ ಹೆಣ್ಮಕ್ಳಿಗೆ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಸೊ ಹೀಗೆ ಏನಪ್ಪಾ ಅಂತ ಹೇಳಿದ್ರೆ ಅನೇಕ ರೀತಿಯ ವೀಕರ್ ಸೆಕ್ಷನ್ ಅಡಿಯಲ್ಲಿ ನಾವು PSL ಅಡಿಯಲ್ಲಿ ಹಣವನ್ನು ಕೊಡ್ತಾ ಹೋಗ್ತೀವಿ. ಬಹಳ ಸಿಂಪಲ್ ಹೇಳ್ಬೇಕಂತಂದ್ರೆ ಮತ್ತೊಂದು ಯಾವುದು, ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಡಿನಲ್ಲಿ ಕೂಡ ನಾವು ನೋಡ್ತಾ ಹೋಗ್ತೀವಿ. ವಿಚಾರ ಏನಂತಂದ್ರೆ ಇಷ್ಟೇ, ಈ ಕೆಳಗಿನ ಯಾವ ವಲಯಗಳನ್ನ ಆದ್ಯತಾ ವಲಯದ ದುರ್ಬಲ ವರ್ಗದವರ ಸಾಲ ಯೋಗ್ಯತೆ ಅಥವಾ ಸಾಲ ಅರ್ಹತೆ ಅಡಿಯಲ್ಲಿ ಸೇರಿಸಲಾಗಿದೆ ಅಂತ ನಾವು ಅವಾಗ ಈ ತರದನ್ನ ನಾವು ನೋಡ್ಕೋಬೇಕಾಗತ್ತೆ. ಸಹಜವಾಗಿ ನಾವು ಕಣ್ಣು ಆಡಿಸಿರೋದಿಲ್ಲ. ಹಾಗಾಗಿ ಸೊ ಇದೊಂದು ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಆದ್ಯತಾ ವಲಯಕ್ಕೆ ಸಂಬಂಧಪಟ್ಟಂತೆ RBI ಮಾಡಿರ್ತಕ್ಕಂಥ ಗೈಡ್ಲೈನ್ಸ್ಗಳು. ಓಕೆ, ಎಸ್. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ, ಸೊ ಒಂದಿಷ್ಟು ಲಾರ್ಜ್ ಆಗಿದೆ, ಇದು ಗೊತ್ತಿರಲಿ. ಟಾಪ್ 5 ಓಕೆ ಇಂಡಸ್ಟ್ರೀಸ್ ದಟ್ ಡ್ರೈವ್ ದ ಕ್ರೆಡಿಟ್ ಟು ದ ಗ್ರೋತ್ ಫಾರ್ ಓಕೆ ಬ್ಯಾಂಕ್ಸ್. ಬ್ಯಾಂಕುಗಳ ಒಂದಷ್ಟು ಏಳಿಗೆಗೆ ಕಾರಣವಾದಂತ ಪ್ರಮುಖವಾಗಿ 5 ಕೈಗಾರಿಕಾ ಒಂದು ವಲಯಗಳು ಅಥವಾ 5 ಕೈಗಾರಿಕೆಗಳಂತ ಹೇಳ್ಬೋದು. ಇವತ್ತು ಬ್ಯಾಂಕಿಗೆ ಅತಿ ಹೆಚ್ಚು ಹಣದ ವ್ಯವಹಾರ ಮಾಡ್ತಕ್ಕಂಥ ಕೈಗಾರಿಕೆ ಯಾವುದು? ಫಸ್ಟ್ ಒನ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ನೋಡ್ತೀವಿ. ಓಕೆ, ಇದು ಎರಡನೇ ವಿಚಾರ. ನಾವು ಮೊದಲಿಗೆ ನೋಡಿದ್ದು ಆದ್ಯತೆ ವಲಯದ ಒಂದು ಸಾಲಕ್ಕೆ ಸಂಬಂಧಪಟ್ಟಂತೆ. ಎರಡನೇದ್ದು ಬ್ಯಾಂಕುಗಳಿಗೆ ಅತಿ ಹೆಚ್ಚು ಹಣದ ವ್ಯವಹಾರ ಮಾಡ್ತಕ್ಕಂಥ ಕೈಗಾರಿಕೆಗಳು ಯಾವುದು? ಅದರಲ್ಲಿ ಒಂದನೇದ್ದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಓಕೆ, 20% ಯಾವುದೇ ಒಂದು ಬ್ಯಾಂಕ್ ಅಲ್ಲಿ, ಓಕೆ, ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಎಸ್ಪೆಷಲಿ ನಾವು ನೋಡ್ತಾ ಹೋಗ್ತೀವಿ ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಅತಿ ಹೆಚ್ಚು ವ್ಯವಹಾರ ಮಾಡ್ತಕ್ಕಂಥದ್ದು ಈ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್. ಎರಡನೇ ಅತಿ ಹೆಚ್ಚು ವ್ಯವಹಾರ ಅಥವಾ ಹಣ ಬರ್ತಕ್ಕಂಥದ್ದು ನಮಗೆ ಇಲ್ಲಿ ಹೌಸಿಂಗ್, ಓಕೆ, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ. ಮೂರನೇದು ನಾನ್ ಬ್ಯಾಂಕಿಂಗ್, ಓಕೆ, ಫಿನಾನ್ಷಿಯಲ್, ಸೊ ಇಲ್ಲಿ 10% ಬರುವಂಥದ್ದು. ನಂತರ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ 6%. ಇಲ್ಲಿ ಅತಿ ಹೆಚ್ಚು ಯಾವುದರಿಂದ ಅಂತ ಪ್ರಶ್ನೆ ಬಂದ್ರೆ ಆಗ ನಮಗೆ ಲಾರ್ಜ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಓಕೆ, 20% ಅಷ್ಟು ನಮಗೆ ಬರ್ತಾ ಹೋಗುತ್ತೆ. ಇನ್ನು ಮೂರನೇ ಒಂದು ಆರ್ಥಿಕ ವಿಷಯಕ್ಕೆ ಬರೋಣ ಆದ್ಮೇಲೆ. ಇಲ್ಲಿ ಏನಪ್ಪಾ ಅಂದ್ರೆ ಸೆಲ್ಫ್ ಇನ್ಸಾಲ್ವೆನ್ಸಿಯನ್ನು, ಯಾವುದೇ ಒಂದು ಕಂಪನಿ ಅಥವಾ ಕೈಗಾರಿಕೆ ತಮಗ್ ತಾವೇ ನಾವು ದಿವಾಳಿ ಆಗಿವಿ ಅಂತ ಘೋಷಣೆ ಮಾಡ್ಕೋಬೇಕಾದ್ರೆ ಹೇಗಾಗತ್ತೆ ಅಥವಾ ಯಾರ ಕಡೆ ಹೋಗಿ ಮಾಡ್ಕೋಬೇಕು, ಇವುಗಳ ಬಗ್ಗೆ ಒಂದಷ್ಟು ನೋಡ್ತಾ ಹೋಗೋಣ. ಓಕೆ, ಸ್ವಯಂ ಪ್ರೇರಿತ ದಿವಾಳಿತನ, ಓಕೆ, ಅಂಡ್ ಸೆಲ್ಫ್ ಇನ್ಸಾಲ್ವೆನ್ಸಿ, ದ ಪ್ರೊಕ್ಲಮಿನೇಷನ್ ಆಫ್ ಸೆಲ್ಫ್ ಇನ್ಸಾಲ್ವೆನ್ಸಿ. ಇತ್ತೀಚೆಗೆ ಒಂದು ರಾಷ್ಟ್ರೀಯ ಕಂಪನಿ ಎಲ್ಲಿ ಅಂತಂದ್ರೆ
ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯ ಮಂಡಳಿ, ಓಕೆ, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಅಂತ ಹೇಳ್ತೀವಿ, ದಟ್ ಇಸ್ NCLT, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್. ಸೊ ಅವರಿಗೆ ಇವರು ಘೋಷಣೆ ಮಾಡ್ಕೋಬೇಕು, ಇಲ್ಲ ನಾವು ಅಥವಾ ನಮ್ಮ ಕಂಪನಿ, ನಮ್ಮ ಕೈಗಾರಿಕೆ ದಿವಾಳಿ ಆಗಿದೆ ಅಂತ. ಅಂದ್ರೆ ಯಾವುದೇ ಒಂದು ಕಂಪನಿ, ಯಾವುದೇ ಒಂದು ಕೈಗಾರಿಕೆ ಯಾರ ಹತ್ತಿರ ಇವರು ತಮ್ಮ ದಿವಾಳಿಯನ್ನು ಘೋಷಣೆ ಮಾಡ್ಕೋಬೇಕಂತ ಹೇಳಿದ್ರೆ ಆಸ್ ಪರ್ ಕಂಪನಿ ಆಕ್ಟ್, ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಕಡೆ ಹೋಗಿ ಮಾಡ್ಕೋಬೇಕು. ರೀಸೆಂಟ್ ಆಗಿ ಒಂದು ವಿಮಾನಯಾನ ಸಂಸ್ಥೆ ಅದಕ್ಕೆ ಅರ್ಜಿ ಹಾಕಿತ್ತು. ಹಾಗಿದ್ರೆ ಇದ್ರ ಬಗ್ಗೆ ಒಂದಷ್ಟು ನಾವು ನೋಡ್ತಾ ಹೋಗೋಣ, ದಿವಾಳಿತನದ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆ, ರಾಷ್ಟ್ರೀಯ ಕಂಪನಿ ಕಾನೂನು ಮಂಡಳಿ ಅವ್ರ ಹತ್ರ ಹೋಗಿ ನಾವು ದಿವಾಳಿಯನ್ನ ಘೋಷಿಸ್ಕೋಬೇಕಾಗತ್ತೆ. ಹಾಗಿದ್ರೆ ಈ NCLT, ಓಕೆ, NCLT ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್, ಓಕೆ, ಇದೊಂದು ಕ್ವಾಸಿ ಜುಡಿಷಿಯರಿ ಬಾಡಿ, ಓಕೆ, ಆರ್ ಕ್ವಾಸಿ ಜುಡಿಷಿಯರಿ ಅಥಾರಿಟಿ, ಅರೆ ನ್ಯಾಯಾಂಗೀಯ ಪ್ರಾಧಿಕಾರ. ಓಕೆ, ಗೊತ್ತಿರಲಿ, ಕಂಪನಿ ಕಾಯ್ದೆ ಅಡಿ ಒಳಗಡೆಗೆ ಉದ್ಯಮಿಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಉದ್ಭವಿಸಿದ್ರೆ ಅಂತ ಸಂದರ್ಭದಲ್ಲಿ ಅವರ ಒಂದು ವಿವಾದಗಳನ್ನ ಸರಿಪಡಿಸುವಂತ ಕೆಲಸವನ್ನ NCLT ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕಂಪನಿಗಳ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳನ್ನ, ಓಕೆ, ರಾಷ್ಟ್ರೀಯ ಕಂಪನಿ ಕಾನೂನು ಅದನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಓಕೆ, ಇಲ್ಲಿ ಹಾಗಾದ್ರೆ ಸರ್ NCLT ಒಳಗಡೆಗೆ ಯಾರು ಇರ್ತಾರೆ ಹೆಡ್? ನಮಗೆ ಅದೆಲ್ಲ ಬೇಕಾಗಿಲ್ಲ. ಸೊ ಫಸ್ಟ್ ಪಾಯಿಂಟ್ ತಿಳ್ಕೊಬೇಕಾಗಿದ್ದಲ್ಲಿ ಏನಪ್ಪಾ ಅಂತಂದ್ರೆ NCLT ಅನ್ನುವಂಥದ್ದೊಂದು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ, ಅರೆ ನ್ಯಾಯಾಂಗೀಯ ಒಂದು ಪ್ರಾಧಿಕಾರ. ಎರಡನೇದ್ದು ಎಲ್ಲಾ ರೀತಿಯ ಒಂದು ಕಂಪನಿಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡುತ್ತೆ. ಹಾಗಿದ್ರೆ ಇದಕ್ಕೆ ಯಾರು ಮುಖ್ಯಸ್ಥರಾಗಿರ್ತಾರೆ ಅಥವಾ ಯಾರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ಮೇಲೆ ಹೈಕೋರ್ಟ್ನ ನ್ಯಾಯಾಧೀಶರು ನಿವೃತ್ತರಾಗಿರ್ಬೋದು, ರಿಟೈರ್ಡ್ ಇರ್ಬೋದು, ಅಥವಾ ಸದ್ಯ ಹಾಲಿ ಕೆಲಸದಲ್ಲಿರ್ತಕ್ಕಂಥ, ಸೇವೆ ಸಲ್ಲಿಸ್ತಿರ್ತಕ್ಕಂಥ ಹೈಕೋರ್ಟ್ನ ನ್ಯಾಯಾಧೀಶರು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅವರು ಇದಕ್ಕೆ ಅಧ್ಯಕ್ಷರಾಗಿ ಇರ್ತಾರೆ. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ವಿಚಾರ ತಿಳ್ಕೋಬೇಕಾಗಿದೆ ಏನಂದ್ರೆ NCLT ನ್ಯಾಷನಲ್, ಓಕೆ, ಕಂಪನಿ ಲಾ ಟ್ರಿಬ್ಯುನಲ್ ಇದು ಕೇವಲ ಸಿವಿಲ್ ಒಂದು ವಿಚಾರಗಳಿಗೆ ಮಾತ್ರ ಇತ್ಯರ್ಥವನ್ನು ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕತ್ತೆ. ಬಿಕಾಸ್ ಇಟ್ಸ್ ಅ ಕ್ವಾಸಿ ಜುಡಿಷಿಯರಿ ಅಥಾರಿಟಿ. ಆದ್ರೆ ಯಾವುದೇ ರೀತಿ ಒಳಗಡೆಗೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಇದು ಕೈಗೆತ್ಕೊಳ್ಳಲ್ಲ. ಕ್ರಿಮಿನಲ್ ಮೊಕದ್ದಮೆ ಇದಕ್ಕೆ ಸಂಬಂಧ ಪಡಲ್ಲ. ಓಕೆ, ಎಸ್, ನಾವು ಇದಿಷ್ಟು ಏನಪ್ಪಾ ಅಂತಂದ್ರೆ ಅದ್ರ ಬಗ್ಗೆ ನೋಡ್ತಾ ಹೋದ್ವಿ. ಯಾವುದು NCLT ಯಾಕೆ ಬಂತು ವಿಚಾರವಂದ್ರೆ, ಯಾವುದೇ ಕಂಪನಿ ಅಥವಾ ಕೈಗಾರಿಕೆ ಸ್ವಯಂ ದಿವಾಳಿತನವನ್ನು ಘೋಷಣೆ ಮಾಡ್ಕೋಬೇಕಾದ್ರೆ ಯಾರಿಗೆ ಮಾಡ್ಕೋಬೇಕು? NCLTಗೆ. ಇದಕ್ಕೆ ನಾವು ಏನಂತ ಕರಿತೀವಿ? ಅರೆ ನ್ಯಾಯಿಕ ಪ್ರಾಧಿಕಾರ. ಅರೆ ನ್ಯಾಯಿಕ ಪ್ರಾಧಿಕಾರ ಹೆಡ್ ಯಾರಾಗಿರ್ತಾರೆ? ನಿವೃತ್ತ ಅಥವಾ ಹಾಲಿ ಹೈಕೋರ್ಟ್ನ ಜಡ್ಜ್ಗಳು ಇದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಸೊ ಮುಂದುವರೆದು ಮತ್ತೊಂದು ಆರ್ಥಿಕತೆಯ ವಿಚಾರಕ್ಕೆ ಬರೋಣ. ಆದ್ಮೇಲೆ FPO, ಫಾರ್ಮರ್, ಓಕೆ, ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಓಕೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಓಕೆ, ರೈತರ ಉತ್ಪಾದಕ ಸಂಘಟನೆ ಅಥವಾ ಸಂಸ್ಥೆ ಅಂತ ಕರಿತಾ ಹೋಗ್ತೀವಿ. ದಟ್ ಈಸ್ ಫಾರ್ಮರ್ಸ್, ಓಕೆ, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಈ ಒಂದು ಸಂಸ್ಥೆ ಯಾಕೆ ಸುದ್ದಿ ಒಳಗಿದೆ ಅನ್ನೋದು ನಾವು ನೋಡ್ತಾ ಹೋದಾಗ ಗೊತ್ತಿರಲಿ, ಭಾರತ 2000 ಇಸ್ವಿ ಒಳಗಡೆಗೆ ಅಥವಾ ಆ ಒಂದು ಡಿಕೇಡಲ್ಲಿ, ದಶಕದಲ್ಲಿ ಏನ್ ಮಾಡ್ತಂದ್ರೆ ಈ ಒಂದು ಪರಿಕಲ್ಪನೆಯನ್ನು ಹೊರತಂತು. 2000 ಇಸ್ವಿಯಲ್ಲಿ ಭಾರತ ಈ ಒಂದು FPO ಅನ್ನುವಂತ ಒಂದು ಪರಿಕಲ್ಪನೆ, ಒಂದು ಕಾನ್ಸೆಪ್ಟ್ ಅನ್ನು ಭಾರತ ತಗೊಬಂತು. ಯಾಕೆ ಕೇಳಿದ್ರೆ ಸಣ್ಣ ರೈತರ ಮಾರುಕಟ್ಟೆ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ವಾಟ್ ಇಸ್ ದ ಆಬ್ಜೆಕ್ಟಿವ್ ಆರ್ ಏಮ್ ಆಫ್ FPO ಅಂದ್ರೆ ಈ ಒಂದು FPOದ ಮುಖ್ಯ ಉದ್ದೇಶ ಏನು? ಸಣ್ಣ ರೈತರ ಮಾರುಕಟ್ಟೆಯ ಸ್ಥಿತಿಯನ್ನ ಸರಿಪಡಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು FPOಗಳನ್ನ 2000 ದಶಕದಲ್ಲಿ ಭಾರತ ಸರ್ಕಾರ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಮಾಡಿತು. ಹಾಗಿದ್ರೆ ಇಲ್ಲಿ FPOಗಳಂದ್ರೆ ಯಾವ್ಯಾವ? ಓಕೆ, ನಾವು ಯಾವ್ದನ್ನ FPO ಅಂತ ಕರಿಬೇಕು ಅನ್ನುವಂತ ವಿಚಾರಕ್ಕೆ ಬಂದಾಗ, ಓಕೆ, ಅವು ಯಾವುವು ಅಂತ ನೋಡ್ತಾ ಹೋಗೋಣ ಒನ್ ಬೈ ಒನ್. ಆದ್ಮೇಲೆ ಇಲ್ಲಿ ಬಹುಮುಖ್ಯವಾಗಿ ಕೃಷಿ ಉತ್ಪನ್ನ ಅಥವಾ ಕೃಷಿ ಉತ್ಪನ್ನದಿಂದ ತಯಾರು ಮಾಡಿದಂತ ಯಾವುದೇ ಉತ್ಪನ್ನ ಪ್ರಾಥಮಿಕ ಉತ್ಪಾದಕರಾದ ರೈತ, ಗೊತ್ತಿರಲಿ ಕೃಷಿಕರಲ್ಲದವರೂ ಕೂಡ ಇಲ್ಲಿ ಸೇರ್ತಾರೆ. ಅಂದ್ರೆ ಕೃಷಿಯಿಂದ ಬಂದಂತ ನೇರವಾಗಿ ಪ್ರಾಥಮಿಕ ವಲಯ ಅಂತ ನೋಡಿದ್ರೆ ಕೃಷಿ ಆಗಿರ್ಬೋದು ಅಥವಾ ಕೃಷಿ ಅವಲಂಬಿತ ಚಟುವಟಿಕೆ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಇಲ್ಲಿ ಸೇರ್ತಾರೆ ಅನ್ನುವಂಥದ್ದು. ಓಕೆ, 1ನೇ ಪಾಯಿಂಟ್, ಯಾರ್ಯಾರು FPO ಒಳಗಡೆ ಸೇರ್ತಾರೆ ಅಂತಂದ್ರೆ
ಪ್ರಾಥಮಿಕ ವಲಯಕ್ಕೆ ಸೇರಿದವರು ಎಲ್ಲರೂ FPOದೊಳಗೆ ಬರ್ತಾರೆ, FPOದೊಳಗಡೆಗೆ ಸೇರ್ತಾರೆ. ಗೊತ್ತಿರಲಿ, ರೈತ ಉತ್ಪಾದಕರ ಇದು ಸಂಘಟನೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸಮ್ಟೈಮ್ಸ್ ಕ್ವಶನ್ ಕೇಳ್ಬಿಡ್ತಾನೆ, ಈ ಕೆಳಗಿನವುಗಳಲ್ಲಿ ಯಾವುದು ರೈತ ಉತ್ಪಾದಕ ಸಂಘಟನೆ ಆಗಿದೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್. ಆಕ್ಚುಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ ಪ್ರಶ್ನೆ ಒಳಗಡೆ ಉತ್ತರ ಸಿಕ್ಬಿಡುತ್ತೆ ನಿಮಗೆ. ಬೇರೆ ತರ ಏನಾರು ಮಾಡಿ ಕೇಳ್ಬೋದು, ಆಗ FPO, EPFO ಇತ್ಯಾದಿ ಇತ್ಯಾದಿ ಕೇಳ್ಬೋದು ಸಣ್ಣ ಸಣ್ಣ ಪರೀಕ್ಷೆಗಳಿಗೆ. ಬಟ್ ದೊಡ್ಡ ಪರೀಕ್ಷೆಗಳಿಗೆ ಒಂದಷ್ಟು ವಿಸ್ತೃತವಾದಂಥ ಪ್ರಶ್ನೆಗಳನ್ನು ಕೇಳುವಂಥ ಸಂಭವ ಇರುತ್ತೆ. ರೈತ ಉತ್ಪಾದಕ ಸಂಘಟನೆ ಆಗಿದೆ, ನಮಗೆಲ್ಲ ಗೊತ್ತು. ಸಣ್ಣ ರೈತರಿಗೆ ಆದಾಯ, ತಾಂತ್ರಿಕ ಸೇವೆಗಳಿಂದ ಸಂಸ್ಕರಣೆ ಮತ್ತು ಮಾರ್ಕೆಟಿಂಗ್ ನಲ್ಲಿ ಆಗ್ತಕ್ಕಂಥ ಸಾಗುವಳಿಯ ಬಹುತೇಕ ಎಲ್ಲಾ ಅಂಶಗಳನ್ನು ಒಳಗೊಂಡಂತ ಅಂತ್ಯದಿಂದ ಅಂದ್ರೆ ಪ್ರಾರಂಭದಿಂದ ಅಂತ್ಯದವರೆಗಿನ ಸೇವೆಗಳೊಂದಿಗೆ ಬೆಂಬಲವನ್ನು ನೀಡೋದು. ಒಟ್ಟಿನಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ, ಅಂದ್ರೆ ಸಣ್ಣ ರೈತರಿಗೆ, ಎಸ್ಪೆಷಲಿ ಸಣ್ಣ ರೈತರಿಗೆ ಸಂಬಂಧಪಟ್ಟಂತೆ, ಅವರ ಆದಾಯಕ್ಕೆ ಸಂಬಂಧಪಟ್ಟಂತೆ ಆದಾನ ಅಂತಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಸೇವೆಗಳಿಗೆ ಟೆಕ್ನಿಕಲ್ ಸರ್ವಿಸ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಿಂದಲೂ ಕೂಡ ಅವರಿಗೆ ಸರ್ವಿಸ್ ಅನ್ನು ಒದಗಿಸುವ ಪ್ರಯತ್ನ ಮಾಡುತ್ತೆ FPO. FPOಗಳು ಇವು ಏನಪ್ಪಾ ಅಂತಂದ್ರೆ ನೋಂದಾಯಿತ ಕಂಪನಿ ಏನಾಗಿರ್ಬೇಕು, ನೋಂದಾಯಿತ ಕಂಪನಿ ಆಗಿರ್ಬೋದು, ಅಥವಾ ನೋಂದಾಯಿತ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಿರ್ಬೇಕಂತಿಲ್ಲ, ಅಥವಾ ಇವು ಸಹಕಾರಿ ಸಂಸ್ಥೆಗಳು ಆಗಿರ್ಬೋದು. FPOಗಳು ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಸಂಘಗಳು ಇವು ರಿಜಿಸ್ಟರ್ಡ್ ಇರಬಹುದು ಅಥವಾ ನಾನ್ ರಿಜಿಸ್ಟರ್ಡ್ ಕೂಡ ಆಗಿರ್ಬೋದು. ಒಟ್ಟು 2019ರಲ್ಲಿ ಭಾರತ ಸರ್ಕಾರ ಈ ಒಂದು ಕಲ್ಪನೆಯನ್ನ ಮುನ್ನೆಲೆಗೆ ತಂತು. ನಂತರ ಅಂದ್ರೆ ಕಲ್ಪನೆ ಬಂದಿದ್ದು 2000 ಇಸ್ವಿಯಲ್ಲಿ ಅಥವಾ ದಶಕದಲ್ಲಿ, ಬಟ್ ಇವುಗಳನ್ನ ಹೆಚ್ಚೆಚ್ಚು ಸ್ಥಾಪನೆ ಮಾಡ್ಲಿಕ್ಕೆ ಶುರು ಮಾಡಿದ್ದು ಯಾವಾಗ ಅಂದ್ರೆ 2019. ಮತ್ತೆ ಸರ್ಕಾರ ಹೇಳ್ತು ಏನಂತಂದ್ರೆ 2024ರ ಹೊತ್ತಿಗೆ ದೇಶದಲ್ಲಿ ಸುಮಾರು 10,000ದಷ್ಟು ಹೊಸ ಈ ರೀತಿಯ FPOಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಸರ್ಕಾರ ಈಗಾಗಲೇ ಅದಕ್ಕೆ ಒಂದು ಘೋಷಣೆಯನ್ನು ಕೂಡ ಮಾಡಿಯಾಗಿದೆ. ಅಂದ್ರೆ ಒಟ್ಟಾರೆ 2024ರ ವೇಳೆಗೆ ನಾವು ನಮ್ಮ ದೇಶದಲ್ಲಿ ಸುಮಾರು 10,000 FPOಗಳನ್ನ ಸ್ಥಾಪನೆ ಮಾಡುವ ಒಂದು ಕೆಲಸಕ್ಕೆ ಮುಂದಾಗ್ತಿದೀವಿ ಅಂತ. ಆದ್ಮೇಲೆ ಇಲ್ಲಿ ಮುಂದುವರೆದ ಕೆಲವು ವಿಚಾರಗಳು ನೋಡ್ತಾ ಹೋಗೋಣ. ಈ ಯೋಜನೆಯಡಿಯಲ್ಲಿ FPOಗಳ ರಚನೆ ಮತ್ತು ಪ್ರಚಾರವನ್ನ ಈ ಏಜೆನ್ಸಿಗಳ ಮೂಲಕ ಮಾಡಲಾಗತ್ತೆ. ಹಾಗಿದ್ರೆ ಪ್ರಶ್ನೆ ಬರುತ್ತೆ, ಸರ್ FPOಗಳಿಗೆ ನೀವು ಹೇಳ್ತಿದ್ರಿ ಇವು ರಿಜಿಸ್ಟರ್ಡ್ ಇರ್ಬೋದು ಅಥವಾ ನಾನ್ ರಿಜಿಸ್ಟರ್ಡ್ ಆಗಿರ್ಬೋದು. ನೋ ಪ್ರಾಬ್ಲಮ್. ಹಾಗಿದ್ರೆ ಈ FPOಗಳನ್ನ ಯಾರು ಸರ್ ಕಂಟ್ರೋಲ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ, ಯಾವ್ದ್ರ ಮೂಲಕ ಇವರೆಲ್ಲ ವ್ಯವಹಾರ ಮಾಡಬೇಕು? ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ದಟ್ ಈಸ್ SFAC ಅಂತಂದ್ರೆ ಸಣ್ಣ ರೈತರ ಕೃಷಿ ವ್ಯಾಪಾರ ಒಕ್ಕೂಟ. ಸಣ್ಣ ರೈತರ ಕೃಷಿ ವ್ಯಾಪಾರ ಒಕ್ಕೂಟ ಅಂತ ಹೇಳ್ತೀವಿ. ಎರಡನೇದು NCDC, ಅದು ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ. ಸೊ ಎರಡನೇದು NCDC. ಮೂರನೇದು ನಮಗ್ ಗೊತ್ತಿರುವ ಹಾಗೆ ಇಲ್ಲಿ ನಬಾರ್ಡ್. ಯಾವುದು? ನಬಾರ್ಡ್. ಸೊ ಒಟ್ಟಿನಲ್ಲಿ 3 ಸಂಸ್ಥೆಗಳು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, 3 ಸಂಸ್ಥೆಗಳು ನಮಗೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಈ FPOಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಒಂದು ಕಾರ್ಯಾಚರಣೆಯನ್ನ, ಒಟ್ಟಿನಲ್ಲಿ ನಿರ್ವಹಣೆ, ನಿಯಂತ್ರಣ ನೋಡುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಫಸ್ಟ್ ಒನ್ ದಟ್ ಈಸ್ SFAC, ದೆನ್ NCDC, ದೆನ್ ನಬಾರ್ಡ್. ದೆನ್ ನಬಾರ್ಡ್. ಸೊ ಇದಿಷ್ಟು ನಮಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ FPOಗೆ ಸಂಬಂಧಪಟ್ಟಂತೆ ನೋಡಿ ಆಯ್ತು. ಆದ್ಮೇಲೆ ಮತ್ತೆ ಮುಂದುವರೆದು ಮತ್ತೊಂದು ವಿಚಾರಕ್ಕೆ ಹೋಗೋಣ. ಇದು 4ನೇ ವಿಚಾರ. ನಿಮಗೆ ಈಗಾಗಲೇ ನಾವು ನೋಡಿದ ಹಾಗೆ ಇದು 4ನೇದು, ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ. ಸರ್ ಪೌಷ್ಟಿಕಾಂಶ ಆಧಾರಿತ ಸಬ್ಸಿಡಿ ಅಂದ್ರೆ ಇಲ್ಲಿ ಪೌಷ್ಟಿಕಾಂಶ ಅಂದ್ರೆ ಯಾರೋ ಗರ್ಭಿಣಿಯರಿಗೆ ಕೊಡೋದು ಅಥವಾ ಈ ಅಂಡರ್ ವೇಟ್ ಮಕ್ಕಳಿಗೆ ಕೊಡೋದು ಅಥವಾ ಯಾವ್ದು ರೀತಿಯಲ್ಲಿ ಕೊಡ್ಲಿಕ್ಕೆ ಸರ್? ಇದು ಆಕ್ಚುಲಿ ಮನುಷ್ಯನಿಗಲ್ಲ. ಈ ನ್ಯೂಟ್ರಿಷನ್ ಅಥವಾ ಪೌಷ್ಟಿಕಾಂಶ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ವಿಚಾರ. ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ವಿಚಾರ. ಕೇಂದ್ರ ಸರ್ಕಾರ ಇತ್ತೀಚೆಗೆ 2023ರಲ್ಲಿ ಖಾರಿಫ್ ಋತುವಿನ ಒಂದು ಸಂದರ್ಭದೊಳಗಡೆಗೆ ಜಮೀನಿಗೆ ಒದಗಿಸಬೇಕಾಗಿರ್ತಕ್ಕಂಥ ಒಂದಷ್ಟು ಪೋಷಕಾಂಶಗಳು, ಆ ಪೋಷಕಾಂಶಗಳಲ್ಲಿ ಅತಿ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು NPK. ನಾವೆಲ್ಲ ಸಾಕಷ್ಟು ಓದಿರ್ತೀವಿ. ಅದ್ರ ಜೊತೆಗೆ ಮತ್ತೊಂದು NPKS. ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸ್ ಅಂಡ್ ಸಲ್ಫರ್. ಇವುಗಳನ್ನ ಸಬ್ಸಿಡಿ ಮೂಲಕ ಒದಗಿಸಬೇಕು ಜನರಿಗೆ ಅನ್ನುವಂತ ಪ್ರಯತ್ನವನ್ನ, ಅಂದ್ರೆ ಸಬ್ಸಿಡಿ ಈಗಾಗಲೇ ಕೊಡ್ತಿದೆ, ಆದ್ರೆ ಹೆಚ್ಚಿನ ಮಟ್ಟಕ್ಕೆ ಕೊಡಬೇಕು.
ಸಬ್ಸಿಡಿ ಹೆಚ್ಚು ಮಾಡಬೇಕನ್ನೋ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಹಾಗಿದ್ರೆ ಪ್ರಸ್ತುತ ಯೂರಿಯಾ ಪ್ರತಿ ಚೀಲಕ್ಕೆ ಎಷ್ಟಿದೆ ಕೇಳಿದ್ರೆ 276 ರೂಪಾಯಿ ಮತ್ತು DAP ಓಕೆ ಇಲ್ಲಿ 1350 ರೂಪಾಯಿ ನಮಗೆ ಒಂದು ಚೀಲಕ್ಕೆ ಸಿಗುತ್ತೆ. DAP 1350, ಯೂರಿಯಾ 276. ಸೊ ಪ್ರೆಸೆಂಟ್ ಸರ್ಕಾರ ಇದಕ್ಕೆ ಎಷ್ಟು ಮಟ್ಟಿಗೆ ಸಬ್ಸಿಡಿ ಕೊಡ್ಲಿಕ್ಕೆ ಮುಂದಾಗಿದೆ ಅಂದ್ರೆ ನೈಟ್ರೋಜನ್ ಅಂದ್ರೆ N ಇದಕ್ಕೆ 76 ರೂಪೀಸ್, ನಂತರ ಫಾಸ್ಫರಸ್ ಇದಕ್ಕೆ 41 ರೂಪೀಸ್, ನಂತರ ಪೊಟ್ಯಾಸ್ 15 ರೂಪಾಯಿ, ಸಲ್ಫರ್ಗೆ 2.8. ಸೊ ಹೀಗೆ ಪೋಷಕಾಂಶ ಆಧಾರಿತ ಸಬ್ಸಿಡಿ ಕೊಡ್ಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದ್ದು ಇವತ್ತು ಕೃಷಿಗೆ ಸಂಬಂಧಪಟ್ಟಂತೆ ರಸಗೊಬ್ಬರಗಳಿಗೆ ಕೊಡುವಂತ ಸಬ್ಸಿಡಿಯನ್ನ ಹೆಚ್ಚಿಗೆ ಮಾಡಿದೆ ಅನ್ನುವಂಥದ್ದು. ಓಕೆ ಎಸ್, ನಾವು ಸಾಕಷ್ಟು ಓದ್ತಿರ್ತೀವಿ ಬೇರೆ ಬೇರೆ ವಿಚಾರ ಬಂದಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂಡ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಸೊ ಈ ವಿಚಾರಕ್ಕೆ ಬಂದರೆ ನಾವು ಒಂದಷ್ಟು ಈ ಫರ್ಟಿಲೈಸರ್ ಬಗ್ಗೆ ತಿಳ್ಕೋಬೇಕಾಗತ್ತೆ. ಓಕೆ, ಮುಂದುವರೆದು ನೋಡ್ತಾ ಹೋಗೋಣ. ಮತ್ತೊಂದು ವಿಚಾರ. ಓಕೆ, 5ನೇ ಕರೆಂಟ್ ಅಫೇರ್ ಇದು 2ನೇ ಭಾಗದಲ್ಲಿ. ಸ್ಪಾಟ್ ಮಾರ್ಕೆಟ್. ಓಕೆ, ಸ್ಪಾಟ್ ಮಾರ್ಕೆಟ್ ಅಂದ್ರೆ ಏನು? ಓಕೆ, ಆಗಾಗ ಸುದ್ದಿ ಒಳಗೆ ಬರುತ್ತಿರುತ್ತೆ ಸಹಜವಾಗಿ. ಸ್ಪಾಟ್ ಮಾರ್ಕೆಟ್ ಅಂತ ಕರಿತೀವಿ. ಸರ್ ವಾಟ್ ಈಸ್ ಸ್ಪಾಟ್ ಮಾರ್ಕೆಟ್? ಈ ಸ್ಪಾಟ್ ಮಾರ್ಕೆಟ್ ಅಂದ್ರೆ ಬೇರೆ ಏನು ಅಲ್ಲ, ಫಿನಾನ್ಸಿಯಲ್ ಮಾರ್ಕೆಟ್. ಓಕೆ, ಇಲ್ಲಿ ಗೊತ್ತಿರಲಿ ಸಹಜವಾಗಿ ಹಣಕಾಸಿನ ಸಾಧನಗಳನ್ನು ನಾವು ಏನಪ್ಪಾ ಅಂತಂದ್ರೆ ಮಾರಾಟ ಮಾಡ್ತಕ್ಕಂಥ ಒಂದು ಜಾಗ ಫಿನಾನ್ಸಿಯಲ್ ಮಾರ್ಕೆಟ್. ನಮಗೆಲ್ಲ ಗೊತ್ತಿರುವ ಹಾಗೆ ಫಿನಾನ್ಸಿಯಲ್ ಮಾರ್ಕೆಟ್ ಒಳಗಡೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫಿನಾನ್ಸಿಯಲ್ ಇನ್ಸ್ಟ್ರೂಮೆಂಟ್ಸ್, ಹಣಕಾಸಿನ ಸಾಧನಗಳನ್ನ ಮಾರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಓಕೆ, ಸರಕುಗಳನ್ನ ನಾವು ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರಕುಗಳಂದ್ರೆ ಬಹಳ ಹುಷಾರಿರ್ಬೇಕು. ಆಕ್ಚುಲಿ ಎಲ್ಲವನ್ನೂ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ, ಜಸ್ಟ್ ಕರೆಂಟ್ ಅಫೇರ್ ಬೇಸ್ ಮಾತ್ರ. ಓಕೆ, ಹಾಗಾಗಿ ಹೆಚ್ಚಿನ ಎಕ್ಸ್ಪೆಕ್ಟ್ ಮಾಡಬೇಕಾದ್ರೆ ಆಕ್ಚುಲಿ ನಾವು ಕ್ಲಾಸ್ಗಳನ್ನ ಕೇಳಬೇಕಾಗತ್ತೆ. ಇದು ಕರೆಂಟ್ ಅಫೇರ್ ಓರಿಯೆಂಟೆಡ್ ಕ್ಲಾಸ್. ಇಲ್ಲಿ ಮುಖ್ಯವಾಗಿ ಏನಪ್ಪಾ, ಸ್ಪಾಟ್ ಮಾರ್ಕೆಟ್ ಅಂದ್ರೆ ಏನು, ಬೇರೆ ಏನೂ ಅಲ್ಲ. ಸ್ಪಾಟ್ ಮಾರ್ಕೆಟ್ ಅಂದ್ರೆ ಫಿನಾನ್ಸಿಯಲ್ ಮಾರ್ಕೆಟ್, ಇದೊಂದು ಹಣಕಾಸು ಮಾರುಕಟ್ಟೆ. ಅಲ್ಲಿ ಹಣಕಾಸಿನ ಸಾಧನಗಳನ್ನ ಮತ್ತು ಸರಕುಗಳನ್ನ, ಕಾಮೋಡಿಟೀಸ್ಗಳನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಟ್ರೇಡ್ ಮಾಡ್ತೀವಿ. ಆದ್ರೆ ಹೇಗೆ ಟ್ರೇಡ್ ಮಾಡ್ತೀವಿ ಕೇಳಿದ್ರೆ ಇಲ್ಲಿದೆ ನೋಡಿ ಒಂದು ಶಬ್ದ, ಇನ್ಸ್ಟೆಂಟ್ ಆಗಿ ನಾವು ಡೆಲಿವರಿ ಮಾಡ್ತಕ್ಕಂಥದ್ದು, ತ್ವರಿತವಾಗಿ ನಾವು ಕೊಡುವಂಥದ್ದು. ಹಾಗಾಗಿ ಅಂತ ಮಾರುಕಟ್ಟೆಗೆ, ಹಣಕಾಸಿನ ಮಾರುಕಟ್ಟೆಯಲ್ಲಿ ಹಣಕಾಸಿನ ಸಾಧನಗಳನ್ನ ಮತ್ತು ಸರಕುಗಳನ್ನು ನಾವು ಅತಿ ತ್ವರಿತವಾಗಿ ಕೊಡ್ತಕ್ಕಂಥ ಆ ಒಂದು ಮಾರುಕಟ್ಟೆಗೆ ನಾವು ಸ್ಪಾಟ್ ಮಾರ್ಕೆಟ್ ಅಂತ ನಾವು ಕರಿತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ ಫಿಸಿಕಲ್ ಎಕ್ಸ್ಚೇಂಜ್, ಓಕೆ, ಫಿಸಿಕಲ್ ಎಕ್ಸ್ಚೇಂಜ್ ನಡೀತಾ ಹೋಗುತ್ತೆ. ನಾವು ಸಹಜವಾಗಿ ಫಿನಾನ್ಷಿಯಲ್ ಮಾರ್ಕೆಟ್ ಒಳಗಡೆಗೆ ಆನ್ಲೈನ್ ಥ್ರೂ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀವಿ, ವ್ಯವಹಾರ ನಡೀತಿರುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಫಿಸಿಕಲ್ ಎಕ್ಸ್ಚೇಂಜಸ್. ಏನು ಫಿಸಿಕಲ್ ಎಕ್ಸ್ಚೇಂಜಸ್? ಅದು ಹಣ ಇರ್ಬೋದು ಆರ್ ಕಾಮೋಡಿಟೀಸ್ ಇರ್ಬೋದು. ಸ್ಪಾಟ್ ಮಾರ್ಕೆಟ್ ಅಲ್ಲಿ ಫಿಸಿಕಲ್ ಎಕ್ಸ್ಚೇಂಜ್ ನಡೀತಾ ಹೋಗುತ್ತೆ, ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಸ್ಪಾಟ್ ಮಾರ್ಕೆಟ್ ಅನ್ನು ನಾವು ಆಲ್ಸೋ ಇದನ್ನ ಏನಂತ ಕರಿತೀವಿ ಅಂದ್ರೆ ಕ್ಯಾಶ್ ಮಾರ್ಕೆಟ್ ಆರ್ ಫಿಸಿಕಲ್ ಮಾರ್ಕೆಟ್. ಓಕೆ, ಅಂಡ್ ಸ್ಪಾಟ್ ಮಾರ್ಕೆಟ್ ಇಸ್ ಆಲ್ಸೋ ನೋನ್ ಆಸ್ ಓಕೆ ಕ್ಯಾಶ್ ಮಾರ್ಕೆಟ್ ಆರ್ ಫಿಸಿಕಲ್ ಮಾರ್ಕೆಟ್. ಸೊ ಇದಿಷ್ಟು ಸ್ಪಾಟ್ ಮಾರ್ಕೆಟ್ ಬಗ್ಗೆ ಗೊತ್ತಿರಲಿ. ಸ್ಪಾಟ್ ಮಾರ್ಕೆಟ್ ಅನ್ನೋದು ಕೂಡ ಒಂದು ಹಣಕಾಸಿನ ಮಾರುಕಟ್ಟೆ ಆಗಿದ್ದು ಅಲ್ಲಿ ಹಣಕಾಸಿನ ಸಾಧನಗಳನ್ನ ಮತ್ತು ಸರಕುಗಳನ್ನ ನಾವು ಏನಪ್ಪಾ ಅಂದ್ರೆ ಫಿಸಿಕಲಿ ಕೊಡುವಂಥದ್ದು, ತ್ವರಿತವಾಗಿ ಕೊಡುವಂಥದ್ದು. ಹಾಗಾಗಿ ಇದನ್ನ ನಾವು ಫಿಸಿಕಲ್ ಮಾರ್ಕೆಟ್ ಅಂತ ಕೂಡ, ಭೌತಿಕ ಮಾರುಕಟ್ಟೆ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಮುಂದುವರೆದ ಒಂದು ವಿಚಾರಕ್ಕೆ ನೋಡ್ತಾ ಹೋಗೋಣ. ಆದ್ಮೇಲೆ ಮತ್ತೊಂದು ವಿಚಾರ, ಸ್ನೋಬಾಲ್ ಎಫೆಕ್ಟ್. ಎಕನಾಮಿಗೆ ಸಂಬಂಧಪಟ್ಟಂತ ಮತ್ತೊಂದು ವಿಚಾರ, ಸ್ನೋಬಾಲ್ ಎಫೆಕ್ಟ್. ಓಕೆ, ಸ್ನೋಬಾಲ್ ಎಫೆಕ್ಟ್ ಅನ್ನುವಂಥದ್ದು ಗೊತ್ತಿರಲಿ. ಸ್ನೋ ಅಂದ್ರೆ ಹಿಮ, ನಿಮಗೆಲ್ಲ ಗೊತ್ತಿದೆ, ಹಿಮದ ಉಂಡೆಯ ಒಂದು ಪರಿಣಾಮ ಅಂತ. ಇಲ್ಲಿ ನಾವು ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿಲ್ಲ, ಕೆಲವಾರು ವಿಚಾರಗಳನ್ನು ಮಾಡಬಾರ್ದು, ಅದರ ಅರ್ಥ ಕೆಡುತ್ತೆ. ಹಾಗಾಗಿ ಮತ್ತೆ ಹಿಮದ ಉಂಡೆಯ ಹೊಡೆತ, ಹಿಮದ ಉಂಡೆಯ ಪರಿಣಾಮ ಅಂತ ಅನ್ಬಾರ್ದು. ಸೊ ಆಸ್ ಯೂಸ್ವಲ್ ಇಂಗ್ಲಿಷ್ ಒಳಗಿದ್ದನ್ನ ಹಾಗೆ ಓದೋಣ. ಸ್ನೋ ಬಾಲ್ ಎಫೆಕ್ಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇತ್ತೀಚೆಗೆ WEF ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ, ಅದರ ಅಧ್ಯಕ್ಷರು ಏನಪ್ಪಾ ಅಂದ್ರೆ ಭಾರತ ಮುಂದಿನ ದಿನಗಳಲ್ಲಿ ಈ ಒಂದು ಸ್ನೋಬಾಲ್ ಎಫೆಕ್ಟ್ ಅನ್ನ ಓಕೆ ಪಡೆಯುವಂತ ಸಮಯವಿದೆ ಅಂತ ಹೇಳಿದ್ರು. ಹಾಗಿದ್ರೆ ಈ ಸ್ನೋಬಾಲ್ ಎಫೆಕ್ಟ್ ಅಂದ್ರೆ ಏನು ಸರ್? ಅವ್ರು ಹೇಳಿದ್ರು. ಓಕೆ, ಹಂಗಂದ್ರೆ ಏನು? ಸ್ನೋಬಾಲ್ ಪರಿಣಾಮ ಅಂದ್ರೆ ಏನು? ಬಹಳ ಸಿಂಪಲ್. ಸ್ನೋಬಾಲ್ ಪರಿಣಾಮ ಅಂತಂದ್ರೆ ಬಹು ವಿಧಗಳಲ್ಲಿ ಆರ್ಥಿಕತೆಯ ಮೇಲೆ ಉತ್ತಮ ಪರಿಣಾಮ ಬೀರುವುದು. ಬಹು ವಿಧಗಳಲ್ಲಿ, ಓಕೆ, ಇನ್ ಮಲ್ಟಿ ಡೈಮೆನ್ಷನಲ್, ಬೇರೆ ಬೇರೆ ವಿಧಗಳಲ್ಲಿ. ಸೊ ಎಕನಾಮಿ ಮೇಲೆ ಒಳ್ಳೆಯ ಪರಿಣಾಮ ಬೀರುವಂಥದಕ್ಕೆ ನಾವು ಏನಂತೀವಿ? ಸ್ನೋಬಾಲ್ ಅಂತ ಹೇಳ್ತೀವಿ. ಓಕೆ, ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಚರಾಂಶ, ಓಕೆ, ಒಂದು ಚರಾಂಶ ಸ್ಥಿರವಾಗಿದ್ದಾಗ ಇತರೆ ಚರಾಂಶಗಳು ಅಥವಾ ಚಲಕಗಳ ಮೇಲೆ ಪರಿಣಾಮ ಏನಾಗತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಅದನ್ನ ನೋಡೋದು ಬೇಡ, ನೋಡ್ತಾ ಕೂತ್ರೆ ಅದು ಗೊತ್ತಾಗೋದಿಲ್ಲ ಕೂಡ. ಫಾರ್ ಎಕ್ಸಾಂಪಲ್, ಈಗ ಉದ್ಯೋಗ
ಅನ್ನುವಂಥದ್ದು ಆರ್ಥಿಕತೆಯ ಒಂದು ಪರಿಕಲ್ಪನೆ, ಒಂದು ವಿಷಯ. ಈ ಉದ್ಯೋಗದ ಮೇಲೆ ಅಥವಾ ಉದ್ಯೋಗ ನಿರ್ಮಾಣಕ್ಕೆ ಒಟ್ಟಾರೆಯಾಗಿ ಬೇರೆ ಬೇರೆ ರೀತಿಯ ಚಲಕಗಳು, ಫಾರ್ ಎಕ್ಸಾಂಪಲ್ ಹಣಕಾಸಿನ ಹರಿವು ಅಥವಾ ಉತ್ಪಾದನೆಯಲ್ಲಿ ಹೆಚ್ಚಳ, ಬೇಡಿಕೆಯಲ್ಲಿನ ಹೆಚ್ಚಳ ಅಥವಾ ಜನಸಂಖ್ಯೆಯಲ್ಲಿ ಹೆಚ್ಚಳ ಅಥವಾ ಅನುಭೋಗದಲ್ಲಿನ ಹೆಚ್ಚಳ, ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಬೇಡಿಕೆ ಹೆಚ್ಚಳ ಇತ್ಯಾದಿ ಕಾರಣಗಳ ಪರಿಣಾಮವಾಗಿ ಆ ಒಂದು ಚರಾಂಶ ಫ್ಯಾಕ್ಟರ್ ಮೇಲೆ ಎಫೆಕ್ಟ್ ಆಗಿ ಎಕನಾಮಿ ಬೂಸ್ಟ್ ಆಗ್ತಕ್ಕಂಥ ಒಂದು ವಿಚಾರ. ಅದಕ್ಕೆ ನಾವು ಸ್ನೋಬಾಲ್ ಎಫೆಕ್ಟ್ ಅಂತ ನಾವು ಕರೀತಾ ಹೋಗ್ತೀವಿ. ಅದನ್ನ ನಾವು ಸ್ನೋಬಾಲ್ ಎಫೆಕ್ಟ್, ಓಕೆ, ಅದನ್ನ ನಾವು ಏನಂತೀವಿ, ಸ್ನೋಬಾಲ್ ಎಫೆಕ್ಟ್. ಓಕೆ, ಮುಂದುವರೆದು ಮತ್ತೆ ನೋಡ್ತಾ ಹೋಗೋಣ. ಓಕೆ, CITIS 2.0 ಅನ್ನುವಂಥದ್ದು ಮತ್ತೊಂದು ವಿಚಾರ ಆತ್ಮೇರೆ. ಓಕೆ, ಸಿಟಿ ಇನ್ವೆಸ್ಟ್ಮೆಂಟ್ಸ್ ಟು ಇನ್ನೋವೇಟ್, ಓಕೆ, ಇಂಟಿಗ್ರೇಟ್ ಅಂಡ್ ಸಸ್ಟೈನ್, ಇದೊಂದು ವಿಚಾರ. ಓಕೆ, ಸಿಟಿ ಇನ್ವೆಸ್ಟ್ಮೆಂಟ್ಸ್ ಟು ಇನ್ನೋವೇಟ್, ಇಂಟಿಗ್ರೇಟ್ ಅಂಡ್ ಸಸ್ಟೈನ್. ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದೆ. ಓಕೆ, CITIS ಅನುಮೋದನೆ ಕೊಟ್ಟಿದೆ. ಗೊತ್ತಿರಲಿ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಿರುವಂಥದ್ದು. ಓಕೆ, ಇಲ್ಲಿ ಹಾಗಾದರೆ CITIS ಇದನ್ನ ಯಾಕೆ ನಾವು ನೋಡ್ತಿದ್ದೀವಿ, ಏನು ಸರ್ ಇದರ ಹಿಂದಿನ ಉದ್ದೇಶ? ಗೊತ್ತಿರಲಿ, ಫ್ರೆಂಚ್ ಅಭಿವೃದ್ಧಿ ಸಂಸ್ಥೆ, ಓಕೆ, ನಂತರ ಇಲ್ಲಿ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ನಗರ ವ್ಯವಹಾರ ಸಂಸ್ಥೆ, ತದನಂತರ ಅನೇಕ ಬೇರೆ ಬೇರೆ ಸಂಸ್ಥೆ ಇದೆ. ಪ್ರೆಸೆಂಟ್ ನಾವು 2 ಹಾಕಿದ್ದೀವಿ. ಯುರೋಪಿಯನ್ ಯೂನಿಯನ್, ಸುಮಾರು ಒಂದು 15 ಸಂಸ್ಥೆಗಳಿದೆ ಇದರಲ್ಲಿ. ಈ ಎಲ್ಲಾ ಸಂಸ್ಥೆಗಳ ಸಹಯೋಗದೊಂದಿಗೆ ನಾವು ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನ ಜಾರಿ ಮಾಡಿದ್ವಿ. ಈಗಿಂದಲ್ಲ, ತುಂಬಾ ಹಳೆ ಕಾರ್ಯಕ್ರಮ ಇದು. ಹಾಗಿದ್ರೆ ಸರಿ, CITIS ಇದರ ಮುಖ್ಯ ಉದ್ದೇಶ ಏನ್ರಿ? 2027ರವರೆಗೆ, ಓಕೆ, ಪ್ರೆಸೆಂಟ್ 23ರಿಂದ 27ರವರೆಗೆ 4 ವರ್ಷಗಳ ಅವಧಿಗೆ ಭಾರತದಲ್ಲಿ ಒಟ್ಟು ಈ ನಗರಗಳ ವಸತಿ ನಿರ್ಮಾಣದಲ್ಲಿ ಯಾವ ರೀತಿ ಒಳಗಡೆ ನಾವು ಕೆಲಸ ಮಾಡಬೇಕು ಅಥವಾ ಅದಕ್ಕೆ ಯಾವ ರೀತಿ ಸಹಕಾರ ತಗೋಬೇಕು ಅನ್ನುವಂಥ ನಿಟ್ಟಿನೊಳಗೆ ರಚಿಸಲಾದಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡೋದಾದ್ರೆ ಇದಕ್ಕೆ ಬೆಂಬಲಿಸ್ತಕ್ಕಂಥ ಕಾರ್ಯಕ್ರಮಗಳು ಕೆಲವೊಂದಿಷ್ಟೇ. ನಗರ ಜನರ ಜೀವನ ಮಟ್ಟದಲ್ಲಿ ಸಮಗ್ರವಾಗಿ ಬದಲಾವಣೆ ತರಬೇಕಂದ್ರೆ ಮುಖ್ಯವಾಗಿ ನಮಗೆ ತ್ಯಾಜ್ಯ ನಿರ್ವಹಣೆ ಆಗ್ಬೇಕು. 1ನೇ ಪಾಯಿಂಟ್ ತ್ಯಾಜ್ಯ ನಿರ್ವಹಣೆ, ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ತ್ಯಾಜ್ಯ ನಿರ್ವಹಣೆ. ತದನಂತರ ರಾಜ್ಯ ಮಟ್ಟದಲ್ಲಿ ಹವಾಮಾನ ಆಧಾರಿತ ಸುಧಾರಣಾ ಕ್ರಮಗಳು. ಸ್ವಲ್ಪ ಗಮನ ಕೊಡಿ, ವಿಷಯಗಳು ಸ್ವಲ್ಪ ಕೇಳದೆ ಇರೋದ್ರಿಂದ ತಲೆ ಕೆಡ್ತಾ ಇರತ್ತೆ. ಮೊದಲೇ ಹೇಳ್ತಿದ್ದೀನಿ, ಸಾಮಾನ್ಯವಾಗಿ ನಾವು ಓದಿರುವಂಥ ಕನ್ನಡದಲ್ಲಿನ ಆರ್ಥಿಕತೆಗೆ ಸಂಬಂಧಪಟ್ಟ ಪ್ರಚಲಿತ ಘಟನೆಗಳಿಗೂ ಇವತ್ತು ನಾವು ನೋಡ್ತಿರುವಂಥ ಈ 2ನೇ ಪಾಠನ ಕೆಲವು ವಿಚಾರಗಳಿಗೆ ಸ್ವಲ್ಪ ಗ್ಯಾಪ್ ಇದೆ. ಹಾಗಾಗಿ ಕರೆಂಟ್ ಅಫೇರ್ಗಳನ್ನು ಮಾತ್ರ ನಿಮಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಓಕೆ, ಹಾಗಾಗಿ ಹೆಚ್ಚುವರಿ ವಿಷಯಗಳನ್ನು ನಾವು ತಿಳ್ಕೊಬೇಕಾದ್ರೆ ತರಗತಿಗಳಲ್ಲಿ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆದ್ಮೇಲೆ. ಓಕೆ, ಹಾಗಾಗಿ ಜಸ್ಟ್ ಎಕ್ಸಾಮ್ ಓರಿಯೆಂಟೆಡ್ ಕರೆಂಟ್ ಅಫೇರ್ಗೆ ಏನು ಕೇಳ್ಬೋದು ಅದನ್ನು ಮಾತ್ರ ಫೋಕಸ್ ಮಾಡ್ತಾ ಹೋಗೋಣ. ರೈಟ್, ಈ CITIS ಇದರ ಅಡಿಯಲ್ಲಿ ನಾವು ಬಹುಮುಖ್ಯವಾಗಿ ಮುಂದಿನ 4 ವರ್ಷಗಳಲ್ಲಿ ಏನೇನು ಮಾಡೋರಿದ್ದೀವಿ ಅಂತಂದ್ರೆ ತ್ಯಾಜ್ಯ ನಿರ್ವಹಣೆ, ಮತ್ತೊಂದು ಹವಾಮಾನ ಸುಧಾರಣೆಗೆ ಸಂಬಂಧಪಟ್ಟಂತೆ, ತ್ಯಾಜ್ಯ ನಿರ್ವಹಣೆ ಮತ್ತು ಹವಾಮಾನ ಸುಧಾರಣೆಗೆ ಸಂಬಂಧಪಟ್ಟಂತೆ. ಓಕೆ, ಆ 2 ಕೆಲಸವನ್ನು ಮಾಡೋರಿದ್ದೀವಿ, ನೆನಪಿರಲಿ. ನೆಕ್ಸ್ಟ್, ಏಂಜಲ್ ಟ್ಯಾಕ್ಸ್. ಏನು ಸರ್ ಟ್ಯಾಕ್ಸ್? ಏಂಜಲ್ ಟ್ಯಾಕ್ಸ್ ನಾವು ಬೇರೆ ಬೇರೆ ಟ್ಯಾಕ್ಸ್ಗಳಿವೆ. GST, ಇನ್ಕಮ್ ಟ್ಯಾಕ್ಸ್, ಪ್ರೊಫೆಷನಲ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ಟ್ಯಾರಿಫ್ ಇತ್ಯಾದಿ ಇತ್ಯಾದಿ ಕೇಳಿವಿ ಸರ್. ಇದೊಂದು ಏಂಜಲ್ ಟ್ಯಾಕ್ಸ್, ಇದಂತ ವಿಧದ ತೆರಿಗೆ. ಓಕೆ, ಗೊತ್ತಿರಲಿ, ಏಂಜಲ್ ಟ್ಯಾಕ್ಸ್ ಅನ್ನೋದು ಕೂಡ ಒಂದು ತೆರಿಗೆ. ಆದ್ಮೇಲೆ 2012ರಲ್ಲಿ ಇದನ್ನು ಮೊದಲ ಬಾರಿಗೆ ಪರಿಚಯ ಮಾಡಲಾಯಿತು, ಈ ಒಂದು ತೆರಿಗೆಯನ್ನು. ಓಕೆ, ಇಲ್ಲಿ ಈ ಒಂದು ತೆರಿಗೆಯನ್ನ ನೇರವಾಗಿ ವಿಧಿಸ್ತೀವಿ. ಡೈರೆಕ್ಟ್ ಟ್ಯಾಕ್ಸ್, ಕೈಂಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್. ಇಲ್ಲಿ ಪಟ್ಟಿ ಮಾಡದ ಕಂಪನಿಗಳು, ಅನ್ಲಿಸ್ಟೆಡ್ ಕಂಪನೀಸ್ ಅಂತ ಹೇಳ್ತೀವಿ. ಪಟ್ಟಿ ಮಾಡದ ಕಂಪನಿಗಳು ಸಂಗ್ರಹ ಮಾಡತಕ್ಕಂಥ ಬಂಡವಾಳದ ಮೇಲೆ ಈ ತೆರಿಗೆಯನ್ನು ವಿಧಿಸಲಾಗತ್ತೆ. ಅನ್ಲಿಸ್ಟೆಡ್ ಕಂಪನೀಸ್. ಓಕೆ, ಏಂಜಲ್ ಟ್ಯಾಕ್ಸ್ ಟ್ಯಾಕ್ಸ್ ವಿಚ್ ಇಸ್ ಲೆವಿಡ್ ಆನ್ ದ ಅನ್ಲಿಸ್ಟೆಡ್ ಕಂಪನೀಸ್ ಕ್ಯಾಪಿಟಲ್. ಓಕೆ, ಇಲ್ಲಿ ಕಂಪನಿಗಳು ರಿಜಿಸ್ಟರ್ಡ್ ಆಗಿರೋದಿಲ್ಲ, ಆ ರಿಜಿಸ್ಟರ್ಡ್ ಆಗದೆ ಇರತಕ್ಕಂಥ ಓಕೆ ಅನ್ಲಿಸ್ಟೆಡ್ ಕಂಪನಿಗಳ ಬಂಡವಾಳ ಸಂಗ್ರಹದ ಮೇಲೆ ನಾವು ಏಂಜಲ್ ಟ್ಯಾಕ್ಸ್ ಅನ್ನು ವಿಧಿಸ್ತಾ ಹೋಗ್ತೀವಿ. ವೆರಿ ಇಂಪಾರ್ಟೆಂಟ್. 2012ರಲ್ಲಿ ನಾವು ಇದನ್ನ ಪರಿಚಯ ಮಾಡ್ತೀವಿ. ಓಕೆ, ಆದ್ರೆ ಈಗ ಸಾಕಷ್ಟು ಮುನ್ನೆಲೆಗೆ ಬಂದಿದೆ. ಏನು ಸರ್ ಇಲ್ಲಿ ವಿಚಾರ ಅಂತಂದ್ರೆ, ಇಲ್ಲಿ ಇದರ ಉದ್ದೇಶ ಇಷ್ಟೇ, ನ್ಯಾಯೋಚಿತ ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದಲ್ಲಿ, ಆಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿರುತ್ತೋ ಆ ಮಾರ್ಕೆಟ್ ವ್ಯಾಲ್ಯೂಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಅಲ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಇವರು ಷೇರುಗಳಲ್ಲಿ ತಮ್ಮ ಚಂದಾದಾರಿಕೆಯನ್ನು ಹೊಂದಿರ್ತಾರೆ.
ಆಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂಗಿಂತ ಹೆಚ್ಚಿನ ವ್ಯಾಲ್ಯೂ ಅಲ್ಲಿ ತಮ್ಮ ಷೇರಿನ ಚಂದಾದಾರಿಕೆ ಹೊಂದಿರ್ತಾರೋ ಅಂತ ಕಂಪನಿಗಳ ಬಂಡವಾಳದ ಮೇಲೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನು ವಿಧಿಸೋ ಪ್ರಯತ್ನ ಮಾಡ್ತೀವಿ. 2023ರ ಬಜೆಟ್ ನಲ್ಲಿ ನಾವು ಈ ಒಂದು ತೆರಿಗೆಗೆ ಸಂಬಂಧಪಟ್ಟಂತ ಕೆಲವು ನಿಬಂಧನೆಗಳನ್ನ ಏನ್ ಮಾಡಿದೆ ಅಂತ ಹೇಳಿದ್ರೆ ಸರ್ಕಾರ ಅದನ್ನ ಪರಿಚಯ ಮಾಡುವಂತ ಪ್ರಯತ್ನ ಮಾಡಿದೆ. ಓಕೆ, ಒಟ್ಟಾರೆ 30% ತೆರಿಗೆ ಇದರಿಂದ ವಿಧಿಸ್ತಾ ಹೋಗ್ತಾರೆ. 30%, ನಮ್ದು ಆಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಇರೋದು 30% ಇವತ್ತು. ಓಕೆ, 30% ಅಷ್ಟು ಏನಪ್ಪಾ ಅಂತಂದ್ರೆ ನಾವು ಇದನ್ನು ವಿಧಿಸ್ತಾ ಹೋಗ್ತೀವಿ ಅನ್ನುವಂತ ವಿಚಾರ. ಬಾಹ್ಯ ಹೂಡಿಕೆದಾರರಿಂದ ಸ್ಟಾರ್ಟ್ಅಪ್ಗಳು ಪಡೆದಂತಹ ನಿಧಿಯ ಮೇಲೆ ವಿಧಿಸಲಾಗತ್ತೆ. ಸರ್, ಹಾಗಿದ್ರೆ ಈ ಬಂಡವಾಳ ಸಂಗ್ರಹ ಅಂತ ಹೇಳ್ತಿದ್ರಿ, ಅನ್ಲಿಸ್ಟೆಡ್ ಕಂಪನಿಗಳು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಬಂಡವಾಳವನ್ನ ಸಂಗ್ರಹಣೆ ಮಾಡಿದಾಗ ಆ ಸಂಗ್ರಹದ ಮೇಲೆ ವಿಧಿಸುವಂತ ತೆರಿಗೆ ಅಂತ ಹೇಳಿದ್ರಿ. ಸರಿ, ಹಾಗಿದ್ರೆ ಅವ್ರು ಹೇಗೆ ಸಂಗ್ರಹ ಮಾಡ್ತಾರೆ? ಬಾಹ್ಯ ಹೂಡಿಕೆದಾರರಿಂದ, ಓಕೆ, ಎಕ್ಸ್ಟರ್ನಲ್ ಇನ್ವೆಸ್ಟರ್ಸ್ ಇಂದ ಸ್ಟಾರ್ಟ್ಅಪ್ಗಳು, ಈ ಸ್ಟಾರ್ಟ್ಅಪ್ಸ್ ಇರುತ್ತೆ, ಹೊಸ ಹೊಸ ಉದ್ಯಮಗಳು ಶುರುವಾಗುತ್ತೆ ಸ್ಟಾರ್ಟ್ಅಪ್ಸ್, ಅವರು ಸಂಗ್ರಹ ಮಾಡಿರ್ತಕ್ಕಂಥ ಒಂದು ಹಣದ ಮೇಲೆ ಅಥವಾ ಬಂಡವಾಳದ ಮೇಲೆ ನಾವು ಈ ಒಂದು ಏಂಜಲ್ ಟ್ಯಾಕ್ಸ್ ಅನ್ನ ವಿಧಿಸ್ತೀವಿ. ನೆಕ್ಸ್ಟ್, ವಿಂಡ್ಫಾಲ್ ಟ್ಯಾಕ್ಸ್. ಓಕೆ, ವಿಂಡ್ಫಾಲ್ ಟ್ಯಾಕ್ಸ್ ಅನ್ನುವಂಥದ್ದು ಆದ್ಮೇಲೆ ನಿರ್ದಿಷ್ಟ ಕೈಗಾರಿಕೆಗಳು ಅನಿರೀಕ್ಷಿತ ಮತ್ತು ಸರಾಸರಿಗಿಂತ ಹೆಚ್ಚಿನ ಲಾಭವನ್ನ ಅನುಭವಿಸಿದಾಗ ಸರ್ಕಾರ ವಿಧಿಸ್ತಕ್ಕಂಥ ಹೆಚ್ಚುವರಿ ತೆರಿಗೆ. ಓಕೆ, ಇಟ್ಸ್ ಅನ್ ಅಡಿಷನಲ್ ಟ್ಯಾಕ್ಸ್. ಈಗ ಯಾವುದೊಂದು ಕಂಪನಿ ಇರುತ್ತೆ, ಕೈಗಾರಿಕೆ ಇರುತ್ತೆ, ಅವರ ನಿರೀಕ್ಷೆಗಿಂತ ಅತಿ ಹೆಚ್ಚು ಲಾಭವನ್ನ ಗಳಿಸ್ಕೊಂಡ್ಬಿಡ್ತಾವೆ. ಯಾವಾಗ ನಿರೀಕ್ಷೆಗಿಂತ ಅತಿ ಹೆಚ್ಚಿನ ಲಾಭವನ್ನು ಗಳಿಸ್ತಾವೋ ಆಗ ಸರ್ಕಾರ ಅವರಿಗೆ ಹೆಚ್ಚುವರಿ ಟ್ಯಾಕ್ಸ್ ಅನ್ನು ವಿಧಿಸುತ್ತೆ. ಅದಕ್ಕೆ ನಾವು ವಿಂಡ್ಫಾಲ್ ಟ್ಯಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸಂಬಂಧವಿಲ್ಲದ ಬಾಹ್ಯ ಘಟಕಗಳಿಂದಾಗಿ ಅಥವಾ ಘಟನೆಗಳಿಂದಾಗಿ ಅವರ ಆದಾಯದಲ್ಲಿ ತೀಕ್ಷ್ಣವಾಗಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಅಂತಹ ಒಂದು ಹಣದ ಮೇಲೆ ಸರ್ಕಾರ ಟ್ಯಾಕ್ಸ್ ಅನ್ನು ವಿಧಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಸರ್ ಇದೇನು ಸರ್ ಹೇಳ್ತಿದ್ದೀರಿ? ಹಿಂದೆ ನಾವು ಏಂಜಲ್ ಟ್ಯಾಕ್ಸ್ ಅನ್ನು ನೋಡಿದಾಗ, ಓಕೆ, ಏಂಜಲ್ ಟ್ಯಾಕ್ಸ್ ಅನ್ನು ನೋಡಿದಾಗ ಇಲ್ಲಿ ಗೊತ್ತಿರ್ಬೋದು ನಿಮಗೆ, ಬಾಹ್ಯ ಹೂಡಿಕೆದಾರರಿಂದ ಹೆಚ್ಚಾದ್ರೆ ಸ್ಟಾರ್ಟ್ಅಪ್ಗಳದ ಆದಾಯ, ಆಗ ನಾವು ಏಂಜಲ್ ಟ್ಯಾಕ್ಸ್ ಹಾಕ್ತೀವಿ. ಬಟ್ ಇಲ್ಲಿ ಹಾಗಲ್ಲ, ಬಾಹ್ಯ ಸಂಬಂಧವಿಲ್ಲದ ಅಥವಾ ಹೊರಗಿಂದ ಯಾವುದೇ ರೀತಿಯಾದಂತಹ ಒಂದು ಕಾರಕಗಳಿಂದ, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತೀವಿ, ಅದರಿಂದ ಕಾರಣ ಆಗದೆ ಕಂಪನಿಗಳು ತಾವು ಅನ್ಕೊಂಡದಕ್ಕಿಂತ ಅನಿರೀಕ್ಷಿತವಾಗಿ ಹೆಚ್ಚು ಲಾಭ ಗಳಿಸ್ಬಿಟ್ರೆ ಸರಾಸರಿಗಿಂತ ಹೆಚ್ಚು, ಆಗ ನಾವು ಏನ್ ಮಾಡ್ತೀವಿ ಅಲ್ಲಿ ಈ ವಿಂಡ್ಫಾಲ್ ಟ್ಯಾಕ್ಸ್ ಅನ್ನ ನಾವು ವಿಧಿಸ್ತಾ ಹೋಗ್ತೀವಿ. ಓಕೆ, ಎಸ್, ನೋಡ್ತಾ ಹೋಗೋಣ. ಅದರದ ಡಾಟಾಸ್ ಇದೆ, ನೋ ಯೂಸ್. ಓಕೆ, ನೆಕ್ಸ್ಟ್, ಲೀಗಲ್ ಟೆಂಡರ್ ಆದ್ಮೇಲೆ ಕಾನೂನುಬದ್ಧ ಹಣ ಅಂತ ಹೇಳ್ತೀವಿ. ಜಸ್ಟ್ ಇದ್ರ ಬಗ್ಗೆ ನಾವು ಬಹಳ ನೋಡೋದು ಬೇಡ. ಜಸ್ಟ್ ಲೀಗಲ್ ಟೆಂಡರ್ ಅಂತಂದ್ರೆ ಯಾವುದೇ ಒಂದು ದೇಶ ಅಥವಾ ಆ ದೇಶದ ಕೇಂದ್ರ ಬ್ಯಾಂಕ್ ಯಾವುದೇ ಒಂದು ಕರೆನ್ಸಿಯನ್ನ ಇದು ಲೀಗಲ್ ಟೆಂಡರ್ ಅಂತ ಅನೌನ್ಸ್ ಮಾಡಿದ್ರೆ ದೇಶದಾದ್ಯಂತ, ದೇಶದ ಸಂಪೂರ್ಣ ಒಳಗಡೆಗೆ ಅಥವಾ ದೇಶದ ಎಲ್ಲೆಲ್ಲಿ ವ್ಯವಹಾರ ಮಾಡ್ತೋ ಎಲ್ಲ ಕಡೆ ಕೂಡ ಅವರು ಹೇಳಿದಂತ, ಘೋಷಿಸಿದಂತ ಕರೆನ್ಸಿಯನ್ನು ನಾವು ಲೀಗಲ್ ಟೆಂಡರ್ ಆಗಿ ನಾವು ತಗೋಬೇಕಾಗತ್ತೆ. ಇಷ್ಟೇ, ಇತ್ತೀಚೆಗೆ ಬಹುತೇಕವಾಗಿ ದೇಶ ತನ್ನ ರಾಷ್ಟ್ರೀಯ ಕರೆನ್ಸಿಯನ್ನ ಕಾನೂನು ಟೆಂಡರ್ ಆಗಿ ಬಳಸುವ ಪ್ರಯತ್ನವನ್ನ ಮಾಡ್ತಾ ಇದೆ, ಭಾರತದೊಳಗಲ್ಲ, ಭಾರತದ ಹೊರಗೂ ಕೂಡ. ಹಾಗಾಗಿ ಈ ಲೀಗಲ್ ಟೆಂಡರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ, ಓಕೆ, ಒನ್ ಬೈ ಒನ್. ಇಲ್ಲಿ ಸಾಲಗಳ ಇತ್ಯರ್ಥಕ್ಕೆ ಸ್ವೀಕಾರಾರ್ಹವಾದಂತಹ ಹಣವಾಗಿದ್ದು, ಇಲ್ಲಿ ನೀಡಿರುವಂತಹ ಅಥವಾ ಯಾವುದೇ ರೀತಿಯಲ್ಲಿ ಕೊಟ್ಟಂತಹ ಹಣವನ್ನು ನಾವು ತಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಏನ್ ಹೇಳ್ತಿದ್ದೀರಿ? ಲೀಗಲ್ ಟೆಂಡರ್ ಅನ್ನುವಂಥ ಒಂದು ಅಮೌಂಟ್ ಈಗ ಅದು ಡಿಜಿಟಲ್ ಆಗಿರೋದಿಲ್ಲ, ಸರ್ಕಾರ ಮಾಡಿದೆ, ದಟ್ ಈಸ್ ಇ ರೂಪಿ, ಈ ಕರೆನ್ಸಿ ಇಟ್ಸ್ ಅ ಡಿಫರೆಂಟ್ ಇಶ್ಯೂ. ಅದನ್ನು ಹೊರತುಪಡಿಸಿ ಸರ್ಕಾರ ಯಾವುದೋ ಒಂದು ಕರೆನ್ಸಿಯನ್ನು ಹೇಳಿತಂತಂದ್ರೆ ಆಗ ಸರ್ಕಾರ ಹೇಳಿದಂಥ ಕರೆನ್ಸಿನ ನಾವು ಸಾಲದ ರೂಪದಲ್ಲಿ ಪಡ್ಕೊಳ್ಳೋದಿರ್ಬೋದು ಅಥವಾ ಸಾಲದ ರೂಪದಲ್ಲಿ ಕೊಡೋದಿರ್ಬೋದು, ಎಲ್ಲವೂ ಕೂಡ ದೇಶದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅದು ಲೀಗಲ್ ಅಥವಾ ಅದೇನಾಗಿರುತ್ತೆ, ಕಾನೂನುಬದ್ಧವಾಗಿರುತ್ತೆ. ಎಸ್, ಇಲ್ಲಿ ರೀಸೆಂಟ್ ಆಗಿ RBI ಏನಪ್ಪಾ ಅಂತ ಹೇಳಿದ್ರೆ ಹೊಸದಾಗಿ ಲೀಗಲ್ ಟೆಂಡರ್ ಅನ್ನ ರಚನೆ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗ್ತಿದೆ. ಅದಕ್ಕಾಗಿ ಸದ್ಯ ಇದು ಸುದ್ದಿ ಒಳಗಿರುವಂತ ವಿಚಾರ. ಓಕೆ, ಇದ್ರ ಬಗ್ಗೆ ಮುಂದೆ ಬಂದಾಗ ಒಂದಷ್ಟು ಮಾಹಿತಿ ನೋಡ್ತಾ ಹೋಗೋಣ. ಜಸ್ಟ್ ಇಷ್ಟು ಮಾತ್ರ ಮಾಹಿತಿ ಗೊತ್ತಿರಲಿ. ಓಕೆ, ಎಸ್. ಇನ್ನೊಂದು ನಿಮಗೆ ಇದು ಕಾಣಿಸ್ತಿಲ್ಲ, ಮೋಸ್ಟ್ಲಿ ನಾನು ಬರ್ದು ಹೇಳ್ತೀನಿ, ಅಲ್ಫಾ ರಿಟರ್ನ್ಸ್ ಅಂತ ಹೇಳ್ತೀವಿ. ಓಕೆ, ಅಲ್ಫಾ ರಿಟರ್ನ್ಸ್. ಓಕೆ, ಬರ್ದು ಬಿಡೋಣ. ಅಲ್ಫಾ ರಿಟರ್ನ್ಸ್ ಸೈಡ್ ಬರ್ದು ಬಿಡೋಣ. ಓಕೆ, ಅಲ್ಫಾ ರಿಟರ್ನ್ಸ್ ಅಂತ ಹೇಳ್ತೀವಿ. ಸರ್, ವಾಟ್ ಈಸ್ ಅಲ್ಫಾ ರಿಟರ್ನ್ಸ್? ಸ್ಟಾಕ್ ಮಾರ್ಕೆಟ್, ಓಕೆ, ಅಥವಾ ಮ್ಯೂಚುವಲ್ ಫಂಡ್ಗಳಿಗೆ ಸಂಬಂಧಪಟ್ಟಂತ ಒಂದು ವಿಚಾರವಾಗಿದ್ದು, ಅಲ್ಫಾ ರಿಟರ್ನ್ಸ್ ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟಂತ ಒಂದು ವಿಚಾರ.
ಗೊತ್ತಿರಲಿ. ಇಲ್ಲಿ ಅಲ್ಫಾ ಅನ್ನುವಂಥದ್ದು, ಅಲ್ಫಾ ರಿಫಂಡ್ ಅನ್ನುವಂಥದ್ದು ಒಂದು ಬೆಂಚ್ ಮಾರ್ಕ್ ಆಗಿರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಈ ಅಲ್ಫಾ ರಿಫಂಡ್ ಅನ್ನುವಂಥದ್ದು ಎಲ್ಲಿ ಬೆಂಚ್ ಮಾರ್ಕ್ ಆಗಿರುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಆಗಿರಲಿ ಅಥವಾ ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಆಗಿರಲಿ, ಅಲ್ಲಿ ಬೆಂಚ್ ಮಾರ್ಕ್ನ ವ್ಯತ್ಯಾಸ ಉಂಟಾದ್ರೆ ಆ ಬೆಂಚ್ ಮಾರ್ಕ್ನ ವ್ಯತ್ಯಾಸಕ್ಕೆ ನಾವು ಅಲ್ಫಾ ರಿಟರ್ನ್ಸ್ ಅನ್ನುವಂಥ ಒಂದು ವಿಚಾರವನ್ನು ನಾವು ನೋಡ್ತಾ ಹೋಗ್ತೀವಿ ಆದ್ಮೇಲೆ. ಓಕೆ, ಎಸ್. ನೆಕ್ಸ್ಟ್ MIP ಅಂದ್ರೆ ಮಿನಿಮಮ್ ಇಂಪೋರ್ಟ್ ಪ್ರೈಸ್, ಕನಿಷ್ಠ ಆಮದು ಬೆಲೆ. ತುಂಬಾ ಸುದ್ದಿ ಒಳಗಿರ್ತಕ್ಕಂಥ ವಿಚಾರ. ಏನ್ ಸರ್ ಇದು MIP ಅಥವಾ ಕನಿಷ್ಠ ಆಮದು ಬೆಲೆ ಅಂತಂದ್ರೆ? MIP ಆಮದುಗಳು ಪರೋಕ್ಷ ಬೆಲೆಗಳಿಂದ ದೇಶೀಯ ತೆರಿಗೆ ರಕ್ಷಣೆ ಒದಗಿಸಲು ಇರತಕ್ಕಂಥ ತಾತ್ಕಾಲಿಕವಾದಂಥ ಒಂದು ಕ್ರಮ. ಈಗ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ಆಮದು ಮಾಡ್ಕೊಂಡಾಗ ದೇಶದಲ್ಲೇ ಉತ್ಪಾದನಾದಂಥ ಅಥವಾ ದೇಶದಲ್ಲಿ ಉತ್ಪಾದನೆ ಮಾಡಲಾದಂಥ ಸರಕುಗಳಿಗೆ ಅದು ಎಫೆಕ್ಟ್ ಆಗಬಾರ್ದು. ಹಾಗಾಗಿ ದೇಶೀಯ ಸರಕುಗಳು ಅಥವಾ ದೇಶದಲ್ಲಿ ಮಾಡಿದಂಥ ಉತ್ಪಾದನೆಗೆ ನಾವು ಕಡಿಮೆ ಬೆಲೆಯಲ್ಲಿ ತರಿಸ್ಕೊಂಡಂತಹ ಆ ಒಂದು ವಿದೇಶಿ ಉತ್ಪನ್ನಗಳು, ಇಂಪೋರ್ಟೆಡ್ ಗೂಡ್ಸ್ ಅಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಏನಪ್ಪಾ ಅಂದ್ರೆ ಕನಿಷ್ಠ ಆಮದು ಬೆಲೆ ಇದನ್ನು ಇತ್ತೀಚೆಗೆ ಗುರುತಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಸೊ ಕನಿಷ್ಠ ಆಮದು ಬೆಲೆ ಅಂದ್ರೆ ಈ ಬೆಲೆಗಿಂತ ಕಡಿಮೆ ಬೆಲೆಗೆ ಸರಕುಗಳನ್ನ ಭಾರತದಲ್ಲಿ ಕೊಡಬಾರ್ದು. ಸರ್ಕಾರ ಒಂದು ಡಿಸೈಡ್ ಮಾಡುತ್ತೆ. ಈಗ ವಿದೇಶದಿಂದ ತರಿಸ್ತಕ್ಕಂಥ ಈರುಳ್ಳಿ ಆಗಿರ್ಬೋದು, ಬದಾಮ್ ಆಗಿರ್ಬೋದು, ಇತ್ಯಾದಿ ಸೇಬು ಆಗಿರ್ಬೋದು, ಈ ತರದ ವಸ್ತುಗಳು ತರಿಸಿದಾಗ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥ ಈ ಕನಿಷ್ಠ ಆಮದು ಬೆಲೆಗಿಂತ ಕಡಿಮೆ ಬೆಲೆಗೆ ಕೊಡೋ ಹಾಗಿಲ್ಲ. ಇಷ್ಟೇ ಇದರದ ಅರ್ಥ. ಕನಿಷ್ಠ ಆಮದು ಬೆಲೆ ಅಂತಂದ್ರೆ ವಿದೇಶದಿಂದ ತರಿಸುವಂತ ಸರಕುಗಳ ಬೆಲೆಗಳನ್ನ ಸರ್ಕಾರ ಭಾರತದಲ್ಲಿ ನಿಗದಿಪಡಿಸಿದ ಬೆಲೆಗಳಿಗಿಂತ ಕಡಿಮೆಗೆ ಕೊಡೋ ಹಾಗಿಲ್ಲ. ಇದನ್ನೇ ನಾವು ಕನಿಷ್ಠ ಆಮದು ಬೆಲೆ ಅಂತ ನಾವು ಕರಿತಾ ಹೋಗ್ತೀವಿ. ಆದ್ಮೇಲೆ ರೀಸೆಂಟ್ ಆಗಿ RBI ಈ ರೂಪಿ ಅನ್ನ ಪರೀಕ್ಷೆ ಮಾಡಿದೆ. ಸೊ ಈಗಾಗಲೇ ಪರೀಕ್ಷೆಯಲ್ಲಿ ಕೇಳಿಬಿಟ್ಟಿದ್ದಾರೆ ಕೂಡ. ಇದನ್ನ ಪ್ರಾಯೋಗಿಕವಾಗಿ ತಂದಿದೆ. ಓಕೆ, CBDC ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳ್ತೀವಿ. ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನ RBI ಪ್ರಾಯೋಗಿಕವಾಗಿ ಶುರು ಮಾಡಿದೆ. ಈಗ ಬೇರೆ ದೇಶಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಅಥವಾ ಈಗಾಗಲೇ ಅನೇಕ ದೇಶಗಳಲ್ಲಿ ಯೂಸ್ ಆಗ್ತಿದೆ ಅಥವಾ ನಡೀತಿದೆ. ಕೇಂದ್ರ ಬ್ಯಾಂಕ್ಗಳು ಕೂಡ ಈ ಒಂದು ಡಿಜಿಟಲ್ ಕರೆನ್ಸಿ ಅಂತ ತಂದಿವೆ. ಇದು ಕ್ರಿಪ್ಟೋ ಕರೆನ್ಸಿಗಳಿಗೆ ಅಥವಾ ಡಿಜಿಟಲ್ ಕರೆನ್ಸಿಗಳಿಗೆ, ಬೇರೆ ಡಿಜಿಟಲ್ ಕರೆನ್ಸಿಗಳಿಗೆ ಅಥವಾ ಕ್ರಿಪ್ಟೋ ಕರೆನ್ಸಿಗಳಿಗೆ ಪರ್ಯಾಯವಾಗಿ RBI ಮಾಡಿರ್ತಕ್ಕಂಥ ಒಂದು ಪ್ರಾಯೋಗಿಕವಾದಂಥ ಒಂದು ಕೆಲಸ ಅಷ್ಟೇ. ನೋಡ್ಬೇಕಿನ್ನು ಏನೇನು ಆಗತ್ತೆ ಅಂತ ಗೊತ್ತಿಲ್ಲ. ಓಕೆ, ನೋಡ್ತಾ ಹೋಗೋಣ. ಮುಂದಿನ ದಿನಮಾನಗಳಲ್ಲಿ ಬಂದ ಮೇಲೆ ಅದರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡೋಣ. ಆದ್ಮೇಲೆ RBI ಪ್ರಕಾರ ಈ ರೂಪಿಯನ್ನ ಈ ರೂಪಿಯನ್ನ ನಾವು ಟೋಕನ್ ಆಧಾರಿತ ಅಥವಾ ಖಾತೆ ಆಧಾರಿತ ಎಂದು ರಚಿಸಬಹುದು ಅಂತ ಹೇಳ್ತಾರೆ ಅವರು. ಪ್ರಶ್ನೆ ಏನ್ ಕೇಳ್ತಾರೋ ಅದನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. CBDC ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನ ಅಥವಾ ಈ ರೂಪಿಯನ್ನ RBI ತಂದಿದ್ದು. ಇದು ಏನಪ್ಪಾ ಅಂತಂದ್ರೆ ಟೋಕನ್ ಆಧಾರಿತ ಅಥವಾ ಖಾತೆ ಆಧಾರಿತ ಅಂತ ನಾವು ಇದನ್ನ ರಚನೆ ಮಾಡಬಹುದು. ಗೊತ್ತಿರಲಿ, CBDC ಬ್ಯಾಂಕ್ ನೋಟುಗಳಂತ ಧಾರಕ ಸಾಧನವಾಗಿರುತ್ತೆ. ಇದು ಬ್ಯಾಂಕಿನ ನೋಟ್ ಹೇಗೋ ಹಾಗೆ, ಬಟ್ ಫಿಸಿಕಲಿ ಸಿಗಲ್ಲ. ಅದಕ್ಕೆ ಏನ್ ವ್ಯಾಲ್ಯೂ ಇರುತ್ತೋ ಸೇಮ್ ಅದೇ ರೀತಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಎರಡು ಶಬ್ದಗಳು ತಿಳ್ಕೋಬೇಕು. ಒಂದು ಟೋಕನ್ ಆಧಾರಿತ ಅಥವಾ ಖಾತೆ ಆಧಾರಿತ ಅಂತ ಇದನ್ನ ನಾವು ರಚನೆ ಮಾಡ್ತೀವಂತೆ. ಓಕೆ, ಒಟ್ಟಾರೆಯಾಗಿ ಬ್ಯಾಂಕ್ ನೋಟುಗಳಿಗೆ ಯಾವ ರೀತಿಯ ಮಾನ್ಯತೆ ಇರುತ್ತೋ ಅಷ್ಟೇ ವ್ಯಾಲ್ಯೂ ಇದು ಕೂಡ ಇರುತ್ತೆ. ನಾವು ಇದನ್ನ ಎಲ್ಲಾ ರೀತಿಯಿಂದಲೂ ಉಪಯೋಗ ಮಾಡ್ಕೋಬಹುದು. ನಮ್ಮ ಮೊಬೈಲ್ಗಳಿಂದ ಬೇರೆ ಮೊಬೈಲ್ಗಳಿಗೆ ಈಗ ಎಲ್ಲಾ ಕಡೆ ಬಂದಿಲ್ಲ, ಬಟ್ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗಿದೆ. ಇನ್ನಷ್ಟೇ ಇದರ ಪರಿಪೂರ್ಣ ಯಶಸ್ಸಿನ ನಂತರ ನಾವು ಎಲ್ಲ ಕಡೆಗೂ ಅನ್ವಯಿಸುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೋ ನೋಡ್ಬೇಕಷ್ಟೇ. ಓಕೆ, ಇಲ್ಲಿ ನೀವು ಯಾರಾದರೂ ಆ ಒಂದು CBDC ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಹೊಂದಿದ್ರೆ ಬೇರೆಯವರಿಗೆ ಒಂದು ಮಾಧ್ಯಮದ ಮೂಲಕ, ನಿಮ್ಮ ಮೊಬೈಲ್ ಮೂಲಕ ನೀವು ಕಳಿಸ್ಬೋದು. ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಇಂಟರ್ನೆಟ್ ಇಲ್ಲದೆ UPI ಲೈಟ್ ಒಳಗಡೆಗೆ ಸರ್ಕಾರ ಅಥವಾ RBI ನಿಮಗೆ ಪೇ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಂಟರ್ನೆಟ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಕರೆನ್ಸಿನ ಹಾಕ್ಬೋದು. ಆ ರೀತಿ ನಿಮ್ಮ ಅಕೌಂಟಲ್ಲಿ ಇರುವಂತಹ ಹಣ ಡೈರೆಕ್ಟ್ ಆಗಿ ಎಷ್ಟು ದುಡ್ಡು ಹಾಕ್ತಿರೋ ಮೆಸೇಜ್ ಮಾಡೋ ರೀತಿಯೊಳಗೆ ಮಾಡಿ ಕಳಿಸ್ಬೋದು. ಆ ರೀತಿ ಡಿಜಿಟಲ್ ಕರೆನ್ಸಿನ ನಾವು ರಚಿಸಿದ್ದೀವಿ. ಈ ರೀತಿಯ CBDCಯ ಬಗ್ಗೆ ಈಗ ಹೇಳಲಿಕ್ಕೆ ಕಾರಣ ಏನು ಸರ್ ಅಂತಂದ್ರೆ, ಈಗಾಗಲೇ ಭಾರತದ CBDCಯನ್ನ 2020ರಲ್ಲಿ ಬಹಮನಿಯನ್ ಶಾನ್ ಡಾಲರ್ ಮತ್ತು ಜಮೈಕಾದ ಜಾಮ್ ಡೆಕ್ಸ್ ಇವೆರಡು ಇದನ್ನ ಲೀಗಲ್ ಆಗಿ ಒಪ್ಕೊಂಡ್ಬಿಟ್ಟಿದೆ. ಆಲ್ರೆಡಿ ನಾವು ಮಾತ್ರ ನೆನಪಿರ್ಬೋದು, ಲೀಗಲ್ ಟೆಂಡರ್. ಯಾವುದೇ ಒಂದು ದೇಶ ಒಪ್ಪಿಕೊಂಡಂಥದ್ದನ್ನು ಬೇರೆ ದೇಶನೂ ಒಪ್ಕೋಬಹುದು. ಆ ದೇಶದಲ್ಲಿ ಅಂತೂ ಸಂಪೂರ್ಣವಾಗಿ ನಡೆಯುತ್ತೆ. ಈ ರೀತಿ ನಮ್ಮ CBDC ಲೀಗಲ್ ಟೆಂಡರ್ ಅನ್ನ
ಇವತ್ತು ಮೊದಲಿಗೆ ಬಹಮಿಯನ್ ಆರ್ ಬಹಮನಿಯನ್ ಅಂತ ಹೇಳ್ತೀವಿ. ಸೊ ಅವರು ತಮ್ಮ ಶಾನ್ ಡಾಲರ್ಗೆ ಮತ್ತು ಜಮೈಕದವರು ಜಾಮ್ ಡೆಕ್ಸ್ಗೆ ಇದನ್ನ ಒಪ್ಕೊಂಡಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ನಮಗೆ ಗೊತ್ತಿರಬೇಕಾದಂತ CBDC ಬಗ್ಗೆ ವಿಚಾರ. CBDC ರೀಸೆಂಟ್ ಆಗಿ ಕ್ವಶನ್ ಕೇಳಿದ್ರೆ ಅನ್ಸುತ್ತೆ. CBDC ಏನಿದೊಂದು RBI ಈ ರೂಪಿ ಆಗಿದೆ. RBI ಈ ರೂಪಿ. ಓಕೆ, RBI ಈ ರೂಪಿ ಬಗ್ಗೆ ಬೇಡ. ನೆಕ್ಸ್ಟ್ ಸ್ಟೇಬಲ್ ಕಾಯಿನ್ಸ್. ಓಕೆ, ಸ್ಟೇಬಲ್ ಕಾಯಿನ್ಸ್ ಬಗ್ಗೆ ಎಕ್ಸ್ಕ್ಯೂಸ್ ಮೀ. ಸ್ಟೇಬಲ್ ಕಾಯಿನ್ಸ್ ಇವು ಕ್ರಿಪ್ಟೋ ಕರೆನ್ಸಿಗಳಂತೆ ಇರ್ತಾವೆ. ಯಾವ ರೀತಿ ಇರ್ತಾವೆ? ಕ್ರಿಪ್ಟೋ ಕರೆನ್ಸಿಗಳ ರೀತಿಯಲ್ಲಿ ಇದ್ದು ಅದರ ಮೌಲ್ಯಮಾಪನವನ್ನ ಮತ್ತೊಂದು ಕರೆನ್ಸಿ ಅಥವಾ ಸರಕಿಗೆ ನಾವು ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ರಿಪ್ಟೋ ಕರೆನ್ಸಿ ಅಥವಾ ಸರಕಿಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕ್ರಿಪ್ಟೋ ಕರೆನ್ಸಿ ಅಥವಾ ಸರಕಿಗೆ ನಾವು ಅದನ್ನ ವರ್ಗಾವಣೆ ಮಾಡಬಹುದು. ಕ್ರಿಪ್ಟೋ ಕರೆನ್ಸಿ ಅಥವಾ ಸರಕುಗಳಿಗೆ ವರ್ಗಾವಣೆ ಮಾಡ್ತೀವಿ. ಓಕೆ, ಕ್ರಿಪ್ಟೋ ಕರೆನ್ಸಿ ಅಥವಾ ಸರಕುಗಳಿಗೆ. ಸ್ಟೇಬಲ್ ಕರೆನ್ಸಿಯ ಉದ್ದೇಶ ಇಷ್ಟೇ. ಸ್ಟೇಬಲ್ ಕರೆನ್ಸಿಯ ಉದ್ದೇಶ ಇಷ್ಟೇ. ಅದಕ್ಕೆ ನಾವು ನೇರವಾಗಿ ಬರೀ ಹಣಕ್ಕೆ ಮಾತ್ರ ವರ್ಗಾವಣೆ ಮಾಡಬೇಕಂತೇನಿಲ್ಲ, ಬದಲಾಗಿ ಅದನ್ನು ನಾವು ಸರಕುಗಳಿಗೂ ವರ್ಗಾವಣೆ ಮಾಡಬಹುದು. ಈ ರೀತಿಯ ಒಂದು ನಾಣ್ಯವನ್ನ ಜಾರಿಗೆ ತಂದಿರುವಂತೆ ನೋಡ್ತಾ ಹೋಗ್ತೀವಿ. ಎಸ್ ಆತ್ಮೀಯರೇ, ಮತ್ತೆ ಮುಂದುವರೆದು ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.